ಇನ್ನು ಮುಂದಕ್ಕಾದರೂ ನಂಗೆ ಒಳ್ಳೇದು ಮಾಡು, ನಂಗೆ ಆಶೀರ್ವದಿಸಿ ಜೈವಾಗ್ಲಿ ಅಂತ. ಜೈ ಬಾಬಾ. ಶೆಕೆ ಕಣಪ್ಪ ಇದೆಲ್ಲ. ಕಾಕಾ ಹೋಟ್ಲು ಬಿರಿಯಾನಿ ಗಮ್ಮಂತ ಇದೆ. ಫಸ್ಟ್ ಊಟ ಆಮೇಲೆ ಕೆಲಸ. ಏನೋ ಹೇಳಿದೆ ಅವತ್ತಿನ 30ನೇ ತಾರೀಕು ಒಳಗೆ ಇಸ್ಕೊಂಡು ತಂದು ಕೊಡ್ತೀನಿ ಅಂತ ಹೇಳ್ದೆ ತಾನೇ ನೀನು? ನನ್ನ ಮೇಲೆ ನಂಬಿಕೆಯಿಂದ ನೀನ್ ಹೇಳಿದ್ದಕ್ಕೆಲ್ಲ ಅವನು ಒಪ್ಕೊಂಡ. ಆದ್ರೆ ಅವನ್ಗೆ ಏನ ಮಾಡ್ದೆ ನೀನು? ಎಷ್ಟೊತ್ತು ಹೇಳ್ಬೇಕು ಫೋನ್ ಮಾಡ್ಬೇಡ ಅಂತ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ? ಹೆಂಡತಿ ಅನ್ನೋ ಮರ್ಯಾದೆ ಇಲ್ಲ ನಿನ್ಗೆ? ಫೋನ್ ಇಡೋ ಫೋನ್ ಬೇಕಾ? ಏನ್ರಿ ಅಲ್ಲಿ ಒಳಗಡೆ ಹೊಡಿಬೇಕಾದ್ರೆ ಅವ್ರು ಏನೋ ಹೇಳ್ತಾ ಇದಾರೆ, ಕೇಳಿಸ್ತಾ ಇಲ್ಲ. ಆ ಕಡೆ ಮಾತಾಡ. ಏನ್ರ ಇವ್ರ ಕೇಸಲ್ಲ? ಇವು ಎಲ್ಲಾ ಕೇಸು ಈ ನನ್ ಮಗನಿಗೆ ಜಡೀರಿ. ಸಾಯೋ ಗಂಟ ಜೈಲಲ್ಲೇ ಬಿದ್ದಿಲ್ಲ ನನ್ ಮಗ. ಪರ್ಮನೆಂಟ್ ಆಗಿ ಒಳಗಡೆ ಇರ್ಬೇಕು ಅಂತ ಮಾಡಿದ್ಯೋ, ಹೊರಗಡೆ ಹೋಗ್ಬೇಕು ಅಂತ ಮಾಡಿದ್ಯೋ? ನೀನೇ ನಿರ್ಧಾರ ಮಾಡು. ದೇವ್ರೆ ಲೈನ್ ಸಿಕ್ಬಾರ್ದಪ್ಪ. ದೇವ್ರೆ ಲೈನ್ ಸಿಕ್ಬಾರ್ದಪ್ಪ. ಚಾರ್ಜ್ ಕಮ್ಮಿ ಆಗ್ಲಪ್ಪ. ಗುಡ್ ಮಾರ್ನಿಂಗ್ ಸರ್. ಎಜುಕೇಟೆಡ್ ಇದ್ದಾಗಿದ್ದಾರೆ. ಟೀ ಕೊಡ್ಸಯ್ಯ, ಟೀ ಕೊಡ್ಸು. ಮಿಸ್ಟರ್ ಎಜುಕೇಟೆಡ್ ಸರ್, ಟೀ ರೆಡಿ ಇದೆ, ಬನ್ನಿ ಸರ್. ಥ್ಯಾಂಕ್ ಯು ಸರ್. ಸರ್ ನೀವು ಬನ್ನಿ ಸರ್. ಸರ್ ಆಕ್ಚುಲಿ ಐ ಆಮ್ ಎಜುಕೇಟೆಡ್. ದೀಸ್ ಪೀಪಲ್ ಆರ್ ನಾಟ್ ಎಜುಕೇಟೆಡ್. ನೋ, ಅವರು ಬರ್ಲಿ ಬಿಡಿ ಸರ್. Okay, I don't have any problem. Yes, sir. He asked me to sit here. Where is the chair, sir? Adjust ಮಾಡ್ಕೊಳ್ಳಿ Oh, ಸರ್. sure, sir. Sure. ಮಾಡ್ಕೊಳ್ಳಿ ಸರ್. Oh, tea. Thank you. Sir, it is cold. ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. Okay, no problem, no problem. ಸ್ಟೇಷನ್ ಫಸ್ಟ್ ಟೈಮ್. Yeah, you know, I have a small minor problem and okay. ಈ ಸ್ಟೇಷನ್ ಎಲ್ಲ ತುಂಬಾ ಒಳ್ಳೆಯವರು ಅಂತ ಕಾಣಿಸುತ್ತೆ. ವೆರಿ ಗುಡ್ ಹಾಸ್ಪಿಟಾಲಿಟಿ. ಯು ನೋ, ಒಳ್ಳೆಯವರು. ಕೊಡಿರಿ, ಗೊತ್ತಾಗುತ್ತೆ. ಸರಿಯಾಗಿದೇನ್ರಿ? ಕೊಟ್ಟೋಗೆ ಸರ್, ಟೀ ಕುಡಿದ್ಬಿಟ್ಟ ಸರ್. ಎತ್ತಾಕ್ರ ಒಳಗೆ. ಪ್ರಾಪರ್ಲಿ ಈ ಸ್ಟೇಷನ್ ಅಲ್ಲಿ ಇದು ಕಾಮನ್. ಕುಡೀರಿ ಸರ್. ತುಂಬಾ ಬಿಸಿ ಸರ್. ಲೇಟ್ ಆದಷ್ಟು ವರ್ಕ್ ಜಾಸ್ತಿ ಮಾಡ್ಬೇಕಾಗುತ್ತೆ ಸರ್. ಬೇಗ ಕುಡೀರಿ. ಕುಡೀರಿ. ಆರಿಸ್ಕೊಂಡು ಕುಡಿದ್ಬಿಡ್ತೀನಿ ಸರ್. ಇದು ಯಾವ ಟ್ರೀಟ್ಮೆಂಟ್ ರೀ? ಟೀ ಕೊಟ್ಬಿಟ್ಟು ಹೊಡಿತಾರೆ. ನೀನ್ ನಿದ್ದೆ ಮಾಡ್ಬಾರ್ದಲ್ಲ ಅದಕ್ಕೆ. ಇವ್ರಾ? ಯಾರ? ಕುಡೀರಿ ಸರ್. ಸರ್ ಟೈಮ್ ಆಗ್ತಾ ಇದೆ, ಮಾಲೆ ಹಾಕಿದ್ದೀನಿ, ಪೂಜೆಗೆ ಹೋಗ್ಬೇಕು. ಬೇಗ ಕುಡೀರಿ ಸರ್. ಗುರುಸ್ವಾಮಿ, ಅಯ್ಯಪ್ಪ ಸ್ವಾಮಿ, ನನ್ ಮಾತ್ ಕೇಳಿ ಸ್ವಾಮಿ. ಒಂದ್ ನಿಮಿಷ ನನ್ ಮಾತ್ ಕೇಳಿ. ನಾನು ಆಕ್ಚುಲಿ ಇಲ್ಲ ಸ್ವಾಮಿ, ನನ್ ಮಾತ್ ಕೇಳಿ ಸ್ವಾಮಿ. ಸ್ವಾಮಿ ಹೋಗ್ಬೇಡಿ ಸ್ವಾಮಿ. ಅಯ್ಯಪ್ಪ ಸ್ವಾಮಿ, ಗುರುವಾಯೂರಪ್ಪ. ಸರಿಯಯ್ಯ, ಮೊದಲು ಟೀ ಕುಡಿ, ಆಮೇಲೆ ಮಾತಾಡುವ. ಬೇಡ ಸರ್, ನೀವು ಟೀ ಕುಡಿಸೋದ್ಮೇಲೆ ಚೆನ್ನಾಗಿ ರುಬ್ತೀರ ಸರ್. ಸರ್, ಐ ಶೋ ಯು ಮೈ ಐಡಿ ಸರ್. ನೋಡಿ ಸರ್. ಸಿ ಸರ್, ಐ ಆಮ್ ನಾಟ್ ಕಳ್ಳ ಸರ್. ನಾನೇ ಸರ್. ಅಲ್ಲಯ್ಯ, ನಿನ್ನ ಮನೆಗೆ ನೀನು ಮುಂದಿನ ಬಾಗ್ಲಿಂದ ಹೋಗದೆ ಕಳ್ಳನ್ ತರ ಹಿಂದಿನ ಬಾಗ್ಲಿಂದ ಯಾಕೆ ಹೋಗ್ತಿದ್ದೆ? ಸರ್ ಅದೇನಿಲ್ಲ ಸರ್, ಓನರ್ ಒಂದು 6 ತಿಂಗಳಿಂದ ಬಾಡಿಗೆ ಕೊಡ್ಬೇಕಿತ್ತು. ಅದಕ್ಕೆ ಅವ್ನು ಆಚೆ ಕಡೆಯಿಂದ ಒಂದು ಬೀಗ ಜಡ್ದು ಬಿಟ್ಟಿದ್ದ. ಅದ್ರ ಜೊತೆಗೆ ನಂಗೆ ಸಾಲ ಕೊಟ್ಟಿದ್ರಲ್ಲ ಸರ್, ಎಲ್ಲರೂ ಒಂದೊಂದು ಬೀಗ ಜಡ್ದು ಬಿಟ್ಟಿದ್ರು. ಇರೋದು ಒಂದು ಕೀ ಸರ್. ಹೇಗೆ ಓಪನ್ ಮಾಡ್ಲಿ ಸರ್? ದಟ್ ಇಸ್ ಅ ಪ್ರಾಬ್ಲಮ್ ಸರ್. ಏಯ್, ಯಾರು ನೀವು? ಸರ್, ನಾನು ಹೇಳಿದ್ನಲ್ಲ ಸರ್, ಸುಮಾರು ಜನ ಬೀಗ ಹಾಕಿದ್ರು ಅಂತ. ಅದ್ರಲ್ಲಿ ಇವರಿಬ್ರದ್ದು ಒಂದೊಂದು ಬೀಗ ಇದೆ ಸರ್. ಹೌದಾ? ಏನೇ ನಿಮ್ ಕತೆ? ನಾನೊಬ್ಬ ಕನ್ನಡ ಟೀಚರ್. ಇವನು ನನ್ನ ಹತ್ರ ಬಂದು 5 ಲಕ್ಷ ರೂಪಾಯಿ ಸಾಲ ಕೇಳಿದೆ ಸರ್. ರಾಷ್ಟ್ರಗೀತನ ತಪ್ಪಿಲ್ದೆ ಕರೆಕ್ಟ್ ಆಗಿ ಹಾಡಿದ್ರೆ ಕೊಡ್ತೀನಿ ಅಂತ ಹೇಳಿದೆ. ಸರ್, ತಪ್ಪಿಲ್ದೆ ಕರೆಕ್ಟ್ ಆಗಿ ಹಾಡ್ಬಿಟ್ಟ. ಆಮೇಲೆ ಕೊಟ್ಟೆ. ಹೌದು ಸರ್, ಕೊಟ್ರು ಸರ್. ಈಗ ಕೊಟ್ಟಿರೋದನ್ನ ಕೇಳಕ್ ಹೋದ್ರೆ ಇಲ್ದೇ ಇರೋ ಕಂಡೀಷನ್ ಹಾಕ್ತಾನೆ ಸರ್ ಇವನು. ಏನೇ ಕಂಡೀಷನ್? ಸರ್, ಅವ್ರು ನನ್ನ ನಂಬಿ ಕೊಡ್ಲಿಲ್ಲ ಸರ್, ರಾಷ್ಟ್ರಗೀತೆ ನಂಬಿ ಕೊಟ್ರು. ಅವರು ರಾಷ್ಟ್ರಗೀತೆ ಕರೆಕ್ಟ್ ಆಗಿ ಹೇಳಿ ಸರ್, ನಾನು ವಾಪಸ್ ಕೊಟ್ಬಿಡ್ತೀನಿ. ಸರಿಯಾಗಿದೆಯಲ್ಲ. ದುಡ್ಡು ಇಸ್ಕೊಂಡವನೆ, ಪಾಯಿಂಟ್ ಕರೆಕ್ಟ್ ಇಟ್ಟವನೆ. ನೀನು ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಗ್ತಾ ಇರು. ಸರ್, ಆ ಕೊನೆ 3 ಲೈನ್ಗಳು ನನ್ಗೆ ಉಚ್ಚಾರಣೆ ಮಾಡಕ್ಕೆ ಆಗ್ತಿಲ್ಲ ಸರ್. ಎಂತ ಮೇಷ್ಟ್ರಿ ನೀವು? ನಡೆಯ ಆ ಕಡೆ ಮೂಲೆಗೆ. ಏಯ್, ಒಂದ್ ಟೀ ಕೊಡ ಅವನ್ಗೆ. ಕುಡೀರಿ. ಬೇಡ. ಏನಪ್ಪಾ ಸ್ವಾಮಿ, ನಿಂದೇನು? ಸರ್, ನಮ್ಮದು ಕಳೆದ ವರ್ಷ ಚಿತ್ರ ಪೌರ್ಣಿಮೆಯ ದಿನ ಇವನು ಜಾತಕ ತಂದು ನನ್ನ ಕೈಯಲ್ಲಿ ಕೊಟ್ಟ. ಅಂಬಾನಿಗೆ ಅಪ್ಪನಾಗಿ ಮೆರೆಯೋ ಯೋಗ ಸಿಗುತ್ತೆ ಅಂತ ಹೇಳಿದೆ. ಸರ್, ನೀವೇ ಹೇಳಿ ಸರ್. ಇವ್ರು ಏನಂದ್ರು? ಅಂಬಾನಿಯವ್ರ ಅಪ್ಪ ಆಗ್ತೀಯ ಅಂದ್ರು. ಅದಕ್ಕೆ ನಾನೇನಂದೆ, ಅಂಬಾನಿಯವ್ರ ಅಪ್ಪನ ತರ ಆದ್ಮೇಲೆ ನೀನ್ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಅಂದೆ ಸರ್.
ಆ ಫೋನ್ ಇಡಲ್ಲಿ, ಫೋನ್ ಇಡು. ಅಲ್ಲ ಇಡ. ಫೋನ್ ಬರ್ತಿತ್ತು. ಅವೆಲ್ಲ ಕತೆ ಕಟ್ಬೇಡ. ಅವ್ರ ದುಡ್ಡನ್ನ ಯಾವಾಗ ಕೊಡ್ತೀಯ ಅಂತ ಕರೆಕ್ಟ್ ಆಗಿ ಹೇಳು. 3 ತಿಂಗಳು ಕೊಟ್ಬಿಡ್ತೀನಿ ಸರ್. 3 ಅಲ್ಲ 4 ತಿಂಗಳು ಟೈಮ್ ಕೊಡ್ತೀನಿ ನಿನ್ಗೆ. ಅಪ್ಪಿ ತಪ್ಪಿ ಏನಾರು ಕೊಡದೆ ಹೋದ್ರೆ ಟೀ ಕುಡಿಸ್ಬಿಡ್ತೀನಿ. ಟೀ ಏನೋ ದೊಡ್ಡ ಮಾರ್ಕೆಟ್ ಇರೋ ಡೈರೆಕ್ಟ್ ಹಿಡ್ಕೊಂಡ್ ಬಂದಿದ್ಯಾ? ಏನ್ ಕಿಸಿತಾ ಇದೆ ಅವನು? ನಾನೇ ಮಾಡ್ಲಿ ಸರ್, ನಮ್ಮ ಚಿಕ್ಕಪ್ಪ ಮಗನ ಸರ್. ನಾಳೆಯಿಂದ ಹೀರೋಯಿನ್ ಚೇಂಜ್. ಒಳ್ಳೆ ಹೀರೋಯಿನ್ ಹಿಡ್ಕೊಂಡ್ ಬಂದಿ. ನಾಳೆ ಶೂಟಿಂಗ್ ನಡೀಲಿಲ್ಲ ಅಂದ್ರೆ ನಾನಾ ಎಲ್ಲಿ ದುಡಿಕ ಬರ್ಲಪ್ಪ. ಶಿವ ಅಂತ ನನ್ ಚಡ್ಡಿ ದೋಸ್ತು ಇಲ್ಲೇ ಸಿನಿಮಾಲ್ ಅದೇನೋ ಮಾಡ್ಕೊಂಡ್ ಅವನೇ ನನ್ ಕಷ್ಟಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡ್ತಾನೆ. ಇವ್ನು ಒಬ್ನೇ ಬಾ ಅಂದ್ರೆ ಅವಳು ಯಾರೋ ಜೊತೆಗ್ ಬೇರೆ ಹಾಕೊಂಬತ್ತಾವನೆ. ಒಂದ್ ಶನಿ ಹೋಯ್ತು, ಇನ್ನೊಂದ್ ಶನಿ ಹೋಗ್ತಿರ್ತು. ಏ ಶಿವ, ಉಸ್ಕೊಬಿಡ್ಬೇಕು. ಏ ನಾನು ಅವನು ಚಿಕ್ಕ ವಯಸ್ಸಿಂದಂಗೆ ಆಡಿ ಬೆಳೆದಿದ್ದು. ಅವ್ನು ನಾನು ನೋಡಿದ್ನಲ್ಲ ಚಿಕ್ಕ ವಯಸ್ಸು ಜ್ಞಾಪಕ ಬಂದ್ಬಿಟ್ಟೈತೆ. ನೋಡು ನಾನು ಹೋಗಿ ಹೆಂಗ್ ಹಿಡಿತೀನಿ ಅಂತ. ತಗೋ ನೀನ್ ಇದು ಹಿಡ್ಕೊ, ನೋಡು ತಮಾಷೆನ. ಬಾ. ಇವತ್ತು ಯಾಕೋ ಎದ್ಗಳಿಗೆನೆ ಚೆನ್ನಾಗಿಲ್ಲ, ನನ್ನ ಮುಖ ನಾನೇ ನೋಡ್ಕೊಂಬಿಟ್ಟೆ ಅಂತ. ಇಲ್ಲವನ ಈಗೇನ್ ಮಾಡೋದು? ಹೇಳಿಲ್ವಾ ನಮ್ ಕುರಿ ಶಿವ ಅವನ್ ಕುರಿ ತಲೆನ ಹಂಗೆ ಆಚೆ ಬಿಡ್ತಾನೆ, ನಾವ್ ಹಿಂದೆಯಿಂದ ಹಿಡಿಬೇಕು. ಬಾ. ಸದ್ಯ ಸರ್ ಬಾಟಲ್ ಲಿಸ್ಟ್ ಸೈನ್ ಹಾಕಿ ಸರ್. ಹೋಗಿ ಆಮೇಲೆ ಕೊಟ್ಟು ಇವಳು ಯಾಕೆ ಹುಡುಗಿ ನನ್ ಕೇಳ್ತಾವಳೆ? ಅಯ್ಯೋ ಅಣ್ಣ ಯಾಕೆ ಫ್ರೀಸ್ ಆಗ್ಬಿಟ್ರು? ನಮ್ಮನ್ ನೋಡಿದ್ ಖುಷಿಗೆ ಅಲ್ವೇನು? ಹೌದಂತೆ. ಇವಳು ರಾಧಿಕಾ, ನನ್ನ ಹೆಂಡ್ರಾಗೋಳು. ಆಮೇಲೆ ಇವನು ಕುರಿ ಶಿವು, ನಾನು ಹೇಳಿದ್ನಲ್ಲ ಚಡ್ಡಿ ದೋಸ್ತು. ಇಲ್ಲಿ ಎಲ್ಲ ಮೇಸ್ತ್ರಿ. ಮೇಸ್ತ್ರಿನಾ? ಇವನ್ನೆಲ್ಲ ಮೇಯಿಸ್ತಿಯಲ್ಲಪ್ಪ. ಮ್ಯಾನೇಜರು ಎರಡು ಒಂದೇ. ಇವಾಗ ಅದ್ ಮುಖ್ಯನಾ? ರಾಧಿಕಾ ನಾನು ಹೇಳ್ತಿದ್ದಲ್ಲ ನಮ್ಮಿಬ್ರಿಗೂ ಮದುವೆ ಮಾಡ್ತಾನೆ ಅಂತ. ಇವನೇ ಮೇನ್ ಪಿಲ್ಲರ್. ಹಲೋ, ನೀವೇ ಫಿಕ್ಸ್ ಮಾಡ್ಕೊಂಡ್ಬಿಟ್ರು. ಇಲ್ಲಿ ಎಂತ ಸಮಸ್ಯೆ ಇದೀನಿ ಗೊತ್ತಾ? ಶೂಟಿಂಗ್ ಬೇರೆ ನಿಂತೋಗೈತೆ. ಶೂಟಿಂಗು ನಿಂತೋಯ್ತಾ? ತುಂಬಾ ಒಳ್ಳೇದಾಯ್ತು ಕಣು. ಆಗ ನಿನ್ ಮದ್ವೆಲಿ ಖುಷಿ ಖುಷಿಯಾಗಿ ಓಡಾಡ್ಬೋದು. ಈ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಕಣೋ. ಅಯ್ಯೋ ತಗೋ 500 ರೂಪಾಯಿ ಇಟ್ಕೊಂಡು ಮದ್ವೆನಾರು ಮಾಡ್ಕೋ, ಏನಾರು ಮಾಡ್ಕೋ, ಹೋಗು ತಗೊಳ್ಳು. ಹೌದು, ಅಲ್ಲಿ ಅಷ್ಟೊಂದ್ ಜನ ಹೆಂಗಸ್ತಿದ್ರಲ್ಲ, ಹೆಂಗಿದ್ರು ನಮ್ಗೆ ಯಾರು ಇರ್ಲಿಲ್ಲ. ಕರೆದಿದ್ರೆ ಅಕ್ಷತೆ ಹಾಕಿರೋರು. ಅಲೋ, ಅವರು ಜೂನಿಯರ್ ಆರ್ಟಿಸ್ಟ್, ದಿನಕ್ಕೆ 300 ರೂಪಾಯಿ ಕೇಳ್ತಾರೆ. ಅಕಸ್ಮಾತ್ ಡೈಲಾಗ್ ಹೇಳಿ ಆಶೀರ್ವಾದ ಮಾಡ್ಬಿಟ್ರೆ 500 ರೂಪಾಯಿ ಕೇಳ್ತಾರೆ. ಕೊಡ್ತೀಯ ನೀನು? ಸೈಲೆಂಟ್ ಆಗಿ ಹಾಕ್ಲಿ, ಡೈಲಾಗೇ ಬೇಡ. ಬೇಡ. ನಮಸ್ಕಾರ ಸರ್, ನಾವು ಹೋಗ್ತೀವಿ. ವೆಳ್ಳು ಸರ್ ಮೈ ಜಾ ರಹಿ ಹೂಂ. ವೆಳ್ಳಮ್ಮ ವೆಳ್ಳು. ಸರ್ ಪೇಮೆಂಟ್ ಸೆಟಲ್ಮೆಂಟ್. ಪೇಮೆಂಟ್ ಇತ್ತೆ ಪೇಮೆಂಟ್. ನಿನ್ನಿಂದ ನನಗೆ ಇವತ್ತು 3 ಲಕ್ಷ ಲಾಸ್ ಆಗಿದೆ. मैंने लगाने को बोला था, तेरा दिमाग खराब हो गया क्या? किसका आना? ಮೆಕ್ಕೆ ಸ್ವಲ್ಪ ಅರ್ಥ ಆಗುತ್ತಾರೆ ಹೇಳಮ್ಮ. ರೊಕ್ಕ ಸರಿ ಮಾಡೋಣ, ಹೋಗ್ತೀನಿ. ಏನೋ ಇದು ಸಾರ್? ಎಲ್ಲ ಹೀರೋಯಿನ್ಗಳು ಹೀಗೆ ಸೆಟಲ್ಮೆಂಟ್ ಟೈಮಲ್ಲಿ ತುಂಬಾ ಲೋಕಲ್ ಆಗಿ ಮಾತಾಡ್ತಾರೆ ಸಾರ್. ಸರಿಯಮ್ಮ ನೀವು ರೂಮ್ಗೆ వెళ్ళు, నేను అక్కడ వచ్చేస్తాను. हाँ मैम, मैं देखती हूँ. चलिए मैम. దేవుడా. ನಾನೇ ಸರ್. ಸರ್ ಇಲ್ಲ ಮಂತ್ರಿ ಬಾಲ್ ಹತ್ರ ಇದೀನಿ ಸರ್. ಯಾವ್ದಾರು ನಿಂಚೆ ಹುಡುಗಿ ಸಿಕ್ಕಿದ್ರೆ ಎತ್ತಾಕ ಬಂದ್ಬಿಡ್ತೀನಿ ಸರ್. ಅಥೋ ಈ ಮ್ಯಾನೇಜರ್ನ ಬ್ರೋಕರ್ ಮಾಡಕ್ಕೆ ಮಾತು ಗುಪ್ ಜಾಸ್ತಿ ಹಾಕಿದ್ರು. ತಗೊಳ್ರಿ. ಇನ್ನೇನ್ ಕೊಡ್ತಾರೆ? ಕೃಷ್ಣ ಎಲ್ಲ ಸರಿ ಹೋಯ್ತಲ್ಲಮ್ಮ? ನನ್ನ ಶೂಟಿಂಗ್ ಇದೆ, ಪ್ರೋಗ್ರಾಮ್ ಎಲ್ಲ ಹೇಳ್ಬೇಕು. ಬರ್ತೀನಿ, ಟೈಮ್ ಆಯ್ತು. ಅಲ್ಲ ಸರ್, ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಸರ್. ನಂಗೆ ಯಾಕೆ ಹಿಂಗೆ ಟಾರ್ಚರ್ ಕೊಡ್ತೀರಿ ಸರ್? ಮಾಡ್ತೀನಿ ಸರ್. ಹ್ಞೂ ಸರ್. ಸಾರಿ, ಯಾಕೋ ಹಿಂದಿಂದನೇ ಬರ್ತಾ ಇದೀಯಾ? ಮದ್ವೆ ಮಾಡಿಸ್ದೆ, ಮಧ್ಯದಲ್ಲೇ ಕೈ ಬಿಟ್ಟು ಹೋಗ್ತಾ ಇದ್ಯಾ. ಅದಕ್ಕೆ ತಂಗಕ್ಕೊಂದ್ ವ್ಯವಸ್ಥೆ ಮಾಡ್ಕೊಟ್ರೆ. ನೀವು ಮದುವೆ ಮಾಡ್ಕೊಂಡಿದ್ಯಾ ಅಂದ್ಬಿಟ್ಟು ಮಕ್ಳು ಎತ್ಕೊಂಡು ಅಂತ ಆಡೋ ತನಕ ನಾ ಇರ್ತೀನಿ. ಬಾ. ಅಲ್ಲ ಕಣೋ, ನಿಂಗೆ ಹೆಂಗಿದ್ರು ರೂಮ್ ಇದೆ. ಇದ್ರ ಒಂದಿನ ಎಲ್ಲಾರು ನೀವೆಲ್ಲ ಆಚೆ ಮಲ್ಕೊಂಡ್ರೆ ನಮ್ಗೆ ಹೆಂಗಿದ್ರು ಮನೆ ಇಲ್ವಲ್ಲ. ಒಂದಿನ ಅವ್ರೆಲ್ಲ ಆಚೆ ಮಲ್ಕೋಬೇಕಾ? ಅಡ್ಜಸ್ಟ್ ಆದ್ರೆ 1 ವಾರನೂ ಮಲ್ಕೊಳ್ಳಿ. ಬೇಡ ಅಣ್ಣ, ಯಾರು ಹೊರಗೆ ಮಲ್ಕೋದ್ ಬೇಡ. ಎಲ್ಲ ನಮ್ಮ ಅಣ್ಣ ತಮ್ಮಂದ್ರಿದ್ದ ಹಾಗೆ. ಇವತ್ ರಾತ್ರಿ ಒಂದ್ ಮೂಲೆಯಲ್ಲಿ ಮಲ್ಕೊಂಡು ನಾಳೆ ಬೆಳಗ್ಗೆ ಹೊರಟೋಗ್ತೀವಿ. ನೀನೇನು ಯೋಚನೆ ಮಾಡ್ಬೇಡ. ನಿನ್ ಪ್ರೀತಿ ಅಣ್ಣ ಏನಾದ್ರು ಒಂದು ಐಡಿಯಾ ಹುಡುಕ್ತಾರೆ. ನೀನ್ ಯೋಚನೆ ಮಾಡಪ್ಪ, ನಾವು ಸೈಡಲ್ಲಿ ನಿಂತ್ಕೊಂಡು ಡಿಸ್ಟರ್ಬ್ ಮಾಡೋದು ಬೇಡ ಅವ್ನಿಗೆ. ಬಂತಂತೆ, ನಾನು ಹೇಳಿಲ್ಲ ನಿಮ್ ಪ್ರೀತಿ ಅಣ್ಣಂಗೆ ಐಡಿಯಾ ಬರುತ್ತೆ. ನಾವಿದೀವಲ್ಲ ಹೋಟೆಲ್ ರೂಮ್, ಅಲ್ಲಿ ಹೀರೋಯಿನ್ ಜಗಳ ಮಾಡ್ಕೊಂಡು ಹೊಟ್ಟೋಗಿದ್ದಾಳೆ. ಅಲ್ಲಿ ನೀವು ಇವತ್ತು ಒಂದ್ ರಾತ್ರಿ ಇದ್ಬಿಟ್ಟು ನಾಳೆ ಬೆಳಗ್ಗೆ ಬಸ್ ಹೊತ್ಕೊಂಡು ಹೊಟ್ಟೋಯ್ತಿರ್ಬೇಕು. ಯಾಕಪ್ಪ ಇದು? ಖುಷಿ ಆಗ್ತಾ ಇದೆ. ಅಲ್ಲಿ AC ಇದೆಯಾ? ಚೆನ್ನಾಗೇ ಇದೆ ಹೋಟ್ಲು. ಲಿಫ್ಟ್ ಇದೆಯಲ್ಲ, ಯಾಕೆ ನಡ್ಕೊಂಡು ಹೋಗೋದು? ಹಂಗೆ ಹೋಗ್ಬಿಡು. ಲಿಫ್ಟ್ ಇತ್ತಲ್ಲ, ಯಾಕೆ ನಡ್ಕೊಂಡು ಹೋಗ್ಬೇಕು?
ಆಯ್ತಪ್ಪ ನಡಿ. ಯಾಕೋ ಬಾಬಾ ಅಂದಲ್ಲ. ಆಯ್ತು ಹೋಗೋ. ನೀನೇ ಹಿಂದೆ ಹೋಗು ಅಂದಲ್ಲೋ. ಅಯ್ಯೋ. ನಿಂತ್ಕೊಳ್ಳೋ. ಆಯ್ತಪ್ಪ. ನೀನು ಸುಮ್ಮನೆ ನಿಂತ್ಕೊ ಅಂದಲ್ಲ. ಅವಳು ಬಿಡಪ್ಪ. ಏನಾಯ್ತು? ಸುಮ್ಮನೆ ಬಿಲ್ಡಪ್. ನೀನೇನ ಸಾಯಿಸ್ತಾ ಬೆಳಕಿರುತ್ತೆ, ಹುಷಾರಾಗೋಗ್ಬೇಕು. ಬಾ. ಏನಾಯ್ತಪ್ಪ? ಏನಾಯ್ತು ಚಿನ್ನ? ಏನಾಯ್ತು? ಎದುರು ಬೇಡ, ನಾನಿದ್ದೀನಿ. ಈಗಿದೆಯಪ್ಪ, ಎಲ್ಲಪ್ಪ ಹೋಗಿದ್ದೆ? ಆಪರೇಷನ್ ಸಕ್ಸಸ್ ಮಾಡಕ್ಕೆ. ಏನ್ ಆಪರೇಷನ್ ಮಾಡ್ದು? ಬೆಳಕಿದ್ರೆ ನಾವೆಲ್ಲ ಕಾಣ್ತೀವಲ್ಲ, ಅದಕ್ಕೆ ಸ್ವಿಚ್ ಆಫ್ ಮಾಡಕ್ ಹೋಗಿದ್ದೆ. ತಲೆ ಚಚ್ಕೋತೀಯ ಯಾಕೆ ಅಂತ ಹೇಳು. ಲೈಟ್ ಆಫ್ ಮಾಡಿದ್ರೆ ಎಸಿ ಆಫ್ ಆಗ್ಬಿಟ್ಟು ಸೆಕೆಗೆಲ್ಲ ಆಚೆ ಬಿಟ್ಬಿಡ್ತಾರೆ ನೋಡು. ಹೌದಾ? ಹಾಗಾದ್ರೆ ಬರ್ತೀನಿ. ಎಲ್ಲಿಗೋ? ಆನ್ ಮಾಡಿ ಬರ್ತೀನಿ. ಕೃಷ್ಣ, ನನಗ್ ಭಯ ಆಗ್ತಿದೆ. ಕರೆಂಟ್ ಹೊಟ್ಟು ಎದುರು ಬೇಡ. ಜಗವೇ ಒಂದು ಧೈರ್ಯ ಇರಲಿ ನಮ್ಮ. ಎಲ್ಲ ಗೊತ್ತಿದ್ದು ಮಾಡ್ತೀಯೋ ಇಲ್ಲ ನಾಟಕ? ಇಲ್ಲಪ್ಪ, ನಮ್ ತಾಣ ನಂಗೆಲ್ಲ ಏನು ಮಾಡಲ್ಲ. ಬಾರೋ. ಹಾಲು ಆಡ್ಬೇಡ, ಬಾರೋ. ಆಡ್ಬೇಡ ತಿರ್ಗಾಡ್ಬೇಡ. ನನಗೆ ಅಳು ಬಂದ್ಬಿಡ್ತೀವಿ. ಏನಾಯ್ತಪ್ಪ? ಈಗ ಬೇಕೇನೋ ಇದು? ಇರು, ನೋಡ್ಕೊಂಡು ಹೋಗೋಣ. ನನ್ನ ಹೆಂಡತಿ ಒಳಗೊಟ್ಟೋದ್ಲು. ಇದೇ ರೂಮ್ ತಾನೆ. ನೀನು ಬಾರೋ. ಯಾರು ನೋಡ್ಲಿಲ್ಲ. ಇದು ಹೀರೋಯಿನ್ ಇದ್ದಿದ್ ರೂಮ್ ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡಿ. ಹೋಗಮ್ಮ, ಕೂತ್ಕೋ. ಆಯ್ತು, ಕೂತ್ಕೋತೀವಿ. ಅಪ್ಪ ತಂದೆ, ದಯವಿಟ್ಟು ಬೆಳಿಗ್ಗೆ 5 ಗಂಟೆಗೆ ಹೋಗ್ಬಿಡು. ನನ್ನ ನೀನು ಕಾಯಕೋಬೇಡ. ಬಸ್ ಹತ್ಕೊಂಡು ಹೋಯ್ತಿರ್ಬೇಕು. ಆಯ್ತಾ? ಆದ್ರೆ ನನ್ಗೆ ಒಂದೇ ಒಂದ್ ಬೇಜಾರು. ತಿರುಗಿ ಏನು? ನಾವ್ ಇವತ್ತಾನೆ ಮದ್ವೆ ಆಗಿದೀವಿ, ಆದ್ರೆ ಇಲ್ಲಿ ಬೆಡ್ ಸೆಪರೇಟ್ ಆಗಿದೆ. ಅದನ್ನು ನಾನೇ ಜೋಡಿಸ್ಕೊಡ್ಬೇಕಾ? ನೀನ್ ಜೋಡಿಸ್ಕೊಳಕ್ ನಾವೇ ಜೋಡಿಸ್ಕೋತೀವಿ. ಆಯ್ತು, ಒಂಚೂರು ಟಾಯ್ಲೆಟ್ ಹೋಗಿ ಬರ್ತೀನಿ, ಅರ್ಜೆಂಟ್. ಅದನ್ನ ನನ್ನೇ ಕೇಳ್ಬೇಕಾ? ನಾನ್ ಬರೋರ್ಗು ಅಲ್ಲೇ ಕೂತಿರ್ತೀಯನೋ? ಯಾರಿರೋದಿಲ್ಲ, ನಾನು ಹೋಗ್ತೀನಿ. ಅಯ್ಯೋ, ಅಯ್ಯೋ, ಫೋನ್. ಅಣ್ಣ 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 ಅಣ್ಣ, ನೀನ್ ಯಾಕಪ್ಪ ಬರಕೋದೆ? ನಿಮ್ದೆ ತಾನೇ ಫೋನು. ಕೊಡು, ಮದುವೆ ಆದ್ಮೇಲೆ ಅವನ್ ತರನೇ ಆಗ್ಬಿಟ್ಟೆ. ಹೋಗು. ಒಂದು ರಣರಂಗ ಸಾರ್, ಪ್ರೊಡಕ್ಷನ್ ಮ್ಯಾನೇಜರ್ ನೀನು? ಯಾಕೆ ಸರ್? ಪ್ರೊಡ್ಯೂಸರ್ ಕಣಯ್ಯ, ಪ್ರೊಡ್ಯೂಸರ್. ಒಬ್ಬ ಪ್ರೊಡ್ಯೂಸರ್ ಕಷ್ಟ ಸುಖನ ಅರ್ಥ ಮಾಡ್ಕೊಂಡು ಒಳ್ಳೆ ದೇವತೆ ಅಂತ ಹೀರೋಯಿನ್ ಹಿಡ್ಕೊಂಡ್ ಬಂದಿದ್ದಿಲ್ಲ. ಗೊತ್ತು ಬಿಡಯ್ಯ. ಒಳ್ಳೆ ಅಂದ ಚಂದವಾಗಿರೋ ಹುಡುಗಿನ ಮಂತ್ರಿ ಮಗ ಕಡೆಯಿಂದ ಹಿಡ್ಕೊಂಡ್ ಬಂದಿದ್ಯಾ ನೀನು? ರೂಟ್ ಎಲ್ಲೆಲ್ಲ ಹೋಯ್ತಲ್ಲಪ್ಪ. ನೆಕ್ಸ್ಟ್ ಪಿಕ್ಚರ್ಗೆ ನೀನೇ ಕಣೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಓದ್ಸಲೂ ಇದನ್ನೇ ಹೇಳಿದ್ರಲ್ಲ ಸರ್. ನಿಜವಾಗಿ ಹೇಳಣ್ಣ? ಸೀರಿಯಸ್ ಆಗಿ ಹೇಳಣ್ಣ? ಹ್ಞೂ ಸರ್. ಯಾವ್ದೋ ಜಾಲಿ ಮೂಡ್ ಹೇಳ್ರಿ. ಹೋಗಿ ಹೀರೋಯಿನ್ ರೆಡಿ ಮಾಡು. ನಾ ಡೈರೆಕ್ಟರ್ ಫೋನ್ ಮಾಡಿ ಕರೆಸ್ತೀನಿ. ಹೋಗಯ್ಯ. ಹಲೋ ಡೈರೆಕ್ಟ್ರಾ, ಬಂದು ರೆಡಿ ಆಗಿದ್ದಾಳೆ, ಬಂದು ಚೆಕ್ ಮಾಡ್ಕೊಳ್ಳಿ. ಮುಂದೆ ಏನ್ ಮಾಡೋದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಡೋರ್ ಬೆಲ್ ರಿಂಗ್ ಆಗ್ತಾ ಇದೆ. ನೀನ ಬಾಗಲ್ ತೆಗಿಯೋ. ಆಮೇಲೆ ಬಾ, ನಾನು ತುಂಬಾ ಬಿಸಿ. ಏನೋ ಹೇಳ್ಬೇಕು, ತೆಗಿಯೋ. ಅಯ್ಯೋ, ಆಮೇಲೆ ಬಾ. ಈ ಪ್ಲೀಸ್, ಕೈ ಮುಗಿತೀನಿ, ತೆಗಿಯೋ. ಆಮೇಲೆ ಬಾ, ಹೋಗೋ. ಕೈ ಬಿಡಕ್ಬಿಡು, ಕೈ ಬಿಡು. ಮ್ಯಾಟ್ರು ತುಂಬಾ ಸೀರಿಯಸ್ ಆಗ್ಬಿಟ್ಟೈತೆ ಕಣೋ. ನಾವಿನ್ನ ಬೆಡ್ ಸೇರ್ಸಿ ಇಲ್ಲ. ಹೆಂಗ್ ಸೀರಿಯಸ್ ಆಯ್ತು? ಯಾಕೆ ಹೊಡಿತೀಯಾ? ಮಿಂಕ್ಲಾಗ್ಬಿಟ್ಟು ಅವನೇನಾರಾಗ್ಲಿ ಬಿಡು. ಯಾಕೆ ಒಣಗೋಗಿದೆ?
ಏನು ಇದು ಸರಸಲ್ಲಪ್ಪ ಹೂವ ಕಿವಿಗ್ ಮುಟ್ಸು ಒಣಗೋಗಿದೆ ಅಂತ ಹೇಳ್ತಿದೆ. ಆಯ್ತು ಹೇಳಪ್ಪ, ಅದೇ ಅವ್ನ ಟೆನ್ಷನ್ ಅಲ್ಲ, ಅವನು ಮಾತಾಡ್ಸ್ಬೇಕು ಆಮೇಲೆ. ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗ್ಬಿಟ್ಟೈತೆ. ಇವಳು ಆಚೆ ಕಳ್ಸ್ಬೇಡ ಅಂತ ಹೇಳಿದ್ದೆ ತಾನೆ, ಮತ್ತೆ ಯಾಕೋ ಆಚೆ ಕಳಿಸ್ತೀವಿ? ಪ್ರೊಡ್ಯೂಸರ್ ನೋಡ್ಬಿಟ್ಟವನೆ. ನೋಡ್ಬಿಟ್ಟ ಹಂಗಾರೆ ಎಸ್ಕೇಪ್. ಎಲ್ಲ ಹೋಗಕ್ಕಾಗಲ್ಲ ಕಣೋ. ಯಾಕೆ? ಹೋಗಕ್ಕಾಗಲ್ಲ, ಪೊಲೀಸರು ಹಿಡ್ಕೊಟ್ಬಿಡ್ತಾರ. ಅದಲ್ಲೇ ಕಣೋ, ಕೂತ್ಕೊಳ್ಳೋ ಹೇಳ್ತೀನಿ. ನೋಡು, ಈ ಪಿಕ್ಚರ್ಗೆ ನೀನೇ ಹೀರೋಯಿನ್. ನಾನ್ ಹೀರೋಯಿನ್. ಇವಳು ಮೋಸ್ಟ್ಲಿ ಪ್ರೊಡ್ಯೂಸರ್ ಎಲ್ಲ ಕ್ವಾರ್ಟರ್ ಹಾಕೊಂಡು ನೋಡಿರ್ಬೇಕು. ಇವಳು ಚೆನ್ನಾಗವಳ. ನಾನ್ ಚೆನ್ನಾಗಿಲ್ವಾ? ಅವ್ನ ಮುಂದೆ ಸುಮ್ನೆ ಹೊಗಳಿದ್ರೆ ನೀನ್ ದೃಷ್ಟಿ ಆಗ್ಬಿಡುತ್ತೆ, ಆಮೇಲೆ ನೀನ್ ಸುಸ್ತು ಆಗ್ಬಿಡುತ್ತೆ. ಅದಕ್ಕೆ ಯಾವ್ದೇ ಹೊಗಳಿಲ್ಲ. ಆಮೇಲೆ 24 ಸಲ ಹೋಗಲ್ ಕಿವಿಲ್ ಹೇಳ್ತೀಯೋ. ಏನ್ ಮಾಡ್ಬೇಕು ಅದಕ್ಕೆ? ಅವಳು ಹೀರೋಯಿನ್ ಆಗ್ಬೇಕಷ್ಟೇ. ಅಲ್ಲ ಕಣೋ, ಇವಳು ಹೀರೋಯಿನ್. ನಿನ್ ಫೋನ್ ರಿಂಗ್ ಆಯ್ತೈತ್ ನೋಡು. ನನ್ನ ಹತ್ರ ಫೋನ್ ಅಲ್ಲಿ ನಿಂದು ಅದು. ಅಯ್ಯೋ, ಇಷ್ಟೊತ್ತಲ್ಲಿ ಯಾರಪ್ಪ? ಪ್ರೊಡ್ಯೂಸರು ಸರ್ ಕರ್ಕೊಂಬಂದೆ ಸರ್. ಹೌದು ಸರ್ ನಿಜವಾಗ್ಲೂ ಹೇಳ್ತಿದ್ದೀರಾ ಅಣ್ಣ? ನನಗೆ ಆಕ್ಟಿಂಗ್ ಬರಲ್ಲ. ಎಲ್ಗೋಯ್ತೀಯೋ? ನೋಡಮ್ಮ, ಇದ್ ನಿನ್ ಕೈಯಲ್ಲ ಕಾಲು ಅಂತ ತಿಳ್ಕೊಳ್ಳಮ್ಮ. 20 ವರ್ಷದ ಫಿಲಂ ಲೈಟ್ ಸರ್ವಿಸ್ ಅಮ್ಮ. ಬಾಯಿಗೆ ಮಣ್ಣು ಹಾಕ್ಬಿಡ್ಬೇಡ ಕಣಮ್ಮ ಪ್ಲೀಸ್. ಆಕ್ಟಿಂಗ್ ಬರಲ್ವೋ? ಆಕ್ಟಿಂಗ್ ಮಾಡುವಂತೆ ಯಾರು ಹೇಳಿದ್ದು? ನೀವೇನು ಮಾಡ್ಬೇಕಾಗಿಲ್ಲ, ನಾನು ಏನು ಹೇಳ್ಕೊಡ್ತೀನಿ ಅಷ್ಟ್ ಮಾಡ್ಬಿಟ್ರೆ ಸಾಕು. ಡೈರೆಕ್ಟರ್ ನಿಮ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ನೀವು ಬಂದು ಮಲಗಿದ್ದು ಬೆಳಗ್ಗೆ ಎದ್ದು ಹೋಗ್ಬಿಡ್ಬೋದು ಅಷ್ಟೇ. ಪಾಪ ನಮ್ಮ ಮದ್ವೆ ಮಾಡಿಸ್ತಾ ಕಷ್ಟ ಅಂದಾಗೆಲ್ಲ ಕಾಸೆಲ್ಲ ಕೊಡ್ತಾನೆ, ಅದಕ್ಕೆ. ಸರಿ, ಇವಾಗ ಏನ್ ಮಾಡ್ಬೇಕು ಹೇಳಪ್ಪ? ನೋಡಿ, ಕೂತ್ಕೊಳ್ಳಿ. ಅವನೇನ್ ಮಾಡ್ತಾನೆ ಅಂತ ಹೇಳ್ಕೊಡ್ತೀನಿ, ಕೂತ್ಕೊಳ್ಳಿ. ಕೂತ್ಕೊಂಡೆ. ಈಗ ನಾನ್ ನಿಮ್ಮಣ್ಣ ಶಿವ ಅಲ್ಲ, ಡೈರೆಕ್ಟರ್ ಆರ್ಯ. ಅದೆಂಗ ನೀನ್ ಡೈರೆಕ್ಟ್ ಆಗ್ತೀಯ? ಸುಮ್ಮ ಕೂತ್ಕೊಳ್ಳೋ, ಅಲ್ಲಿ ಕೇಳ್ತಿದ್ದೀನಿ ತಾನೆ. ನಿನ್ ಹೆಸರೇನು? ರಾಧಿಕಾ ಕಣೋ. ನೀನಲ್ಲ, ಅವಳು ಹೇಳ್ಬೇಕು ಕಣೋ. ಆಯ್ತು, ನೀನ್ ಹೇಳಪ್ಪ. ನಿನ್ ಹೆಸರೇನು? ರಾಧಿಕಾ. ಇದಕ್ಕಿಂತ ಮುಂಚೆ ಯಾವ್ದಾದ್ರು ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ಯಾ? ಇಲ್ಲ ಸರ್. ಯಾಕೆ ನಗ್ತಾ ಇದೀಯ? ಗೊತ್ತಿದ್ಯಾ ನಿಂಗೆ ಆರ್ಟಿಸ್ಟ್ ಸೆಲೆಕ್ಷನ್ ಟೈಮಲ್ಲಿ ಹೀಗ್ ನಗ್ತಾರ? ಹೀರೋಯಿನ್ ಆಗೋ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ. ಇಡಿಯಟ್ ಇಡಿಯಟ್. ನನ್ಗೇನು ಗೊತ್ತಿಲ್ಲ ಸರ್. ನಾನ್ ಬರಲ್ಲ ಅಂತ ಹೇಳಿದ್ರು, ಅಣ್ಣನೇ ಕರ್ಕೊಂಡ್ ಬಂದಿದ್ದು ಸರ್. ನನ್ಗೇನು ಗೊತ್ತಿಲ್ಲ ಸರ್. ಸಾರಿ ಸರ್. ಎಲ್ಲಿ ಹಿಡ್ಕೊಂಬಂದ್ರಿ? ಇವಳು ಎಲ್ಲಿ ಹಿಡ್ಕೊಂಬಂದ್ರಿ ಸರ್? ಹೀರೋಯಿನ್ ಓಕೆ. ಮ್ಯಾನೇಜರ್ ಅಂದ್ರೆ ನಿಂತರ ಇರ್ಬೇಕು. ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಕ್ಯೂಟ್. ತಗೊಮ್ಮ ಅಡ್ವಾನ್ಸು 50,000 ರೂಪಾಯಿ. ಏನಣ್ಣ ಸಿಕ್ಕಾಸ್ಬಿಟ್ರಿ? ನಾನಿದ್ಕೆಲ್ಲ ಒಪ್ಕೊಳ್ಳ. ಅವರು ಸರ್ ಎಷ್ಟು ಕೊಟ್ರೆ ಒಪ್ಕೋತಾರಂತೆ? ಸರ್ 2, 4, 6. 6 ಲಕ್ಷನ? ಅದನ್ನು ಒಪ್ಕೊಳಂಗ್ ಕಾಣ್ತಾರಲ್ಲ. 2, 4, 6, 12 ಅಲ್ವಾ ಸರ್? 12 ಲಕ್ಷನ? ಏನ್ చెప్తూ ನಾವು? ಇದು ಅವಳಿಗೆ ಮೊದಲೇ ಚಿತ್ರ ಅಲ್ವೇನೆಯಾ? ಅವ್ರಿಗೆ ಮೊದಲನೇ ಪಿಕ್ಚರ್ ಸರ್, ನಿಮ್ಗೆ 25ನೇ ಪಿಕ್ಚರ್ ಅಲ್ವಾ ಸರ್? ಇದೇನ್ ಲಾಜಿಕ್? ಶಿವಂಗ್ ಒಂದ್ ಮಾತು ಹೇಳ್ಬೇಕಿತ್ತು, ತಪ್ಪು ತಿಳ್ಕೊತಾನೆ. ಸುಸ್ತಾಗ್ತಾ ಇದ್ದು. ನಿಮಿಷ ಬಾಯಿಲಿ ಕುತ್ಕೋ ಬಾ. ಇದೆಲ್ಲ ಆಗಿತ್ತು ನಿನ್ನಿಂದಾನೆ. ನಾನೇನ್ ಮಾಡ್ದೆ? ನಮ್ಗಿರಕ್ ಜಾಗ ಇರ್ಲಿಲ್ಲ, ಅದಕ್ಕೆ ಆ ರೂಮ್ಗೆ ಹೋದ್ವಿ. ಅದ್ ನನ್ ತಪ್ಪ. ಅದಕ್ಕೆ ಆಕ್ಟಿಂಗ್ ಮಾಡುತ್ತಾ ಕೇಳದ? ನಿನ್ಗೂ ನಿನ್ ಫ್ರೆಂಡ್ಗೂ ಇಬ್ರಿಗೂ ಬುದ್ಧಿ ಇಲ್ಲ. ಫ್ರೆಂಡ್ ಹೆಂಡ್ತಿನ ಆಕ್ಟಿಂಗ್ ಮಾಡು ಅನ್ನೋದಾ? ರಾಧಿಕಾ, ನೀನ್ ನೋಡಕ್ ಚೆನ್ನಾಗಿದ್ಯಾ, ಅವ್ನ್ ನೋಡಿ ಹಂಗ ಹೇಳ್ದ. ಹಾಗಾದ್ರೆ ಆಸಿಡ್ ಹಾಕೊಂಡು ಮುಖನೆಲ್ಲ ವಿಕಾರ ಮಾಡ್ಕೊಳ್ಳ? ಅಲ್ಲ ಚಿನ್ನ, ನಾನ್ ಹೇಳಿದ್ದೆ ಆಸಿಡ್ ಹಾಕೋ. ನಿನ್ ಮುಖಕ್ಕಾದ್ರೂ ಆಸಿಡ್ ಹಾಕೋ, ಇವಳ ಮುಖಕ್ಕಾದ್ರೂ ಆಸಿಡ್ ಹಾಕೋ. ಇಲ್ಲ ಅರ್ಧ ಲೀಟರ್ ಆಸಿಡ್ ತಗೊಂಡು ನೀವಿಬ್ರು ಕುಡಿರಯ್ಯ. ಏನಯ್ಯ ಕರ್ಮ? ಬೆಳಿಗ್ಗೆ ಹೊತ್ತು ಪೊಲೀಸ್ನವ್ರ ಕಾಟ, ರಾತ್ರಿ ಹೊತ್ತು ನಿಮ್ ಕಾಟ. ಎತ್ತಾಗ್ರಯ್ಯ. ಆಯ್ತು ಆಯ್ತು. ಅವ್ರು ಹೇಳ್ದಂಗೆ ಇಬ್ರು ಆಸಿಡ್ ತಗೊಂಡ್ ಕುಡಿಯೋಣವಾ? ನನ್ ಮಗ ಅಲ್ಲಿ ಉಜ್ಜಿಲ್ಲ, ಅವ್ನು ಹೇಳ್ತಾ ಇರೋದು. ಅವನೇ ನಮ್ ನೆಂಟ್ನ, ಅವನೇ ಆಸಿಡ್ ಕುಡಿ ಅಂತ ಹೇಳ್ತಾ ಇರೋದು. ಅಯ್ಯೋ ಪಿಚಾಚಿಗಳ, ಮೆಲ್ಲಗೆ ಮಾತಾಡಿದ್ರು ನನಗೆ ಡಿಸ್ಟರ್ಬ್ ಆಗುತ್ತೆ ಕಣ್ರಯ್ಯ. ಎದ್ದೋಗ್ರಯ್ಯ. ಆಯ್ತು, ಮಲ್ಕೊಳ್ಳಿ. ಸಾರಿ. ಬುದ್ಧಿ ಇಲ್ಲ. ಪಿಕ್ಚರ್ ತೋರಿಸ್ತಾ ಇದೆಯನಯ್ಯ?
ಕರೆಕ್ಟ್, ಅವ್ರೊಂದ್ ಫಿಲಮ್ ಹೀರೋಯಿನ್ ಆಗಿ ಬುಕ್ ಆಗಿದ್ದಾರೆ. ಇವಳ ಹೀರೋಯಿನ್ ಅಂತ ಹೀರೋಯಿನ್. ಎದಾಗ ಹೋಗ್ತೀವಪ್ಪ, ಹೋಗ್ತೀವಿ. ಅಲ್ಲ ಚಿನ್ನ, ಕೋಪ ಮಾಡ್ಕೊಂಡು ಬಾ, ಕಚ್ಬಿಡ್ತಾನೆ. ಬಾ ಬಾಯ್ಲಿ, ನಮ್ಮೂರ್ಗೆ ಹೋಗೋದು ಲಾಸ್ಟ್ ಬಸ್ ಇದೆ. ಹತ್ತು ಹತ್ತು. ಊರು ಸವಾಸೆ ಬೇಡ, ಹೋಗ್ಬಿಡಣ. ಏಯ್ ರಾಧಿಕಾ, ಈ ಬಸ್ಸಲ್ಲಿ ಕುಡಿಯಕ್ ನೀರ್ ಕೊಡ್ತಾರೆ. ಶಿವ, ನೀನು ಊರ್ಗ್ ಹೋಗ್ತಾ ಇದ್ಯಾ? ಲೇ ನೀ ಮಾಡ್ತಿರೋದ್ ಸರಿ ಏನೋ? ನಾನ್ ನಿಂಗ್ ಮದುವೆ ಮಾಡಿಸ್ತಾ ಇದ್ರ ಅವಳು ಹೀರೋಯಿನ್ ಆಯ್ತಿದ್ಲೇನೋ? ಏನಣ್ಣ ಇದೆಲ್ಲ? ಏನಣ್ಣ, ನಿಮಗ್ ಕಷ್ಟ ಬಂದಾಗ ಅಣ್ಣ 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 ಅನ್ಕೊಂಡ್ ಬಂದ್ಬಿಡ್ತೀರಾ, ಅದೇ ನಿಮಗ್ ಸುಖ ಬಂದ್ಬಿಟ್ರೆ ನನಗ್ ಸುಣ್ಣ ಹಚ್ಬಿಟ್ಟು ಹೋಗ್ಬಿಡ್ತೀರಾ. ಪಾಪ ಕಣೋ, ಬಾಯಿ ತುಂಬಾ ನಿನ್ನ ಅಣ್ಣ ಅಂತ ಕರಿತಾ ಇದ್ದಾಳೆ. ನಾನೇನ್ ಸುಮ್ಮನ್ ಬಂದಿಲ್ಲ ಕಣೋ, 12 ಲಕ್ಷ ರೂಪಾಯಿ ಮಾತಾಡಿ 6 ಲಕ್ಷ ರೂಪಾಯಿ ಅಡ್ವಾನ್ಸ್ ತಂದಿದ್ದೀನಿ ಕಣೋ. ಚೆನ್ನಾಗಿ ಯೋಚನೆ ಮಾಡಿ, ನಾನು 4 ಸೀಟ್ ಹಿಂದೆ ಕೂತಿರ್ತೀನಿ. ಲೇ, ಇದ್ರಲ್ಲಿ ನಮ್ 3 ಜನದ ಲೈಫ್ ಐತೆ ಕಣೋ. ಇದ್ರಲ್ಲಿ ನಿನ್ಗೂ ಶೇರ್ ಬರ್ಬೇಕಾ? ಬೇಡ ಕಣೋ, ಬೇಡ. ಶೇರ್ಗೀರ್ ಏನು ಬೇಡ, ಆಕ್ಟಿಂಗ್ ಮಾಡ್ಸು ಸಾಕು, ಆಯ್ತಾ? ಅಣ್ಣ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಮ್ಗಿರೋ ಸಮಸ್ಯೆಗಳಿಗೆ ನಾವು ಹೊರಗಡೆ ಹೋಗಿ ಸುತ್ತಾಡೋದು ಸೇಫ್ ಅಲ್ಲ. ಕೊಡೋ ಕಾಸು ಇಸ್ಕೊಂಡು ನಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋದು ಒಂದು ಫಿಲ್ಮ್ ತಾನೇ. ಕಣ್ ಮುಚ್ಚಿ ಕಣ್ ತೆಗಿಯೋಷ್ಟ್ರಲ್ಲಿ ಮುಗ್ದೇ ಹೋಗುತ್ತೆ. ಮಲ್ಗಾಕ್ಬಿಟ್ಟಾನೆ. ನೀನ್ ಇಲ್ಲೇ ಇದೆಯಾ? ಬಸ್ಸಲ್ಲಿ ಯಾರಿಗೂ ನಿದ್ದೆ ಮಾಡಕ್ ಬಿಡ್ಬೇಡಿ, ಇದನ್ನೇ ಕಂಟಿನ್ಯೂ ಮಾಡಿ. ಕರ್ಮ ಕಾಂಡ ಕಣಯ್ಯ. ಯಾಕೋ ಕಿಸಿತಾವ್ರೆ. ಲೊಕೇಶನ್ ಕನ್ಫರ್ಮ್, ಅಲ್ಲೇ ಶೂಟಿಂಗ್ ಮಾಡ್ಬಿಡೋಣ ನಾಳೆ. ಓಕೆ ಸರ್. ಶಿವ, ಹೀರೋಯಿನ್ ಎಲ್ಲಿ? ಸರ್ ಬಂದ್ರಲ್ಲ ಸರ್. ಹೀರೋಯಿನ್ ಎಂಟ್ರಿ ಇಷ್ಟೊಂದು ಖರಾಬ್ ಆಗೈತಲ್ಲಪ್ಪ. ನೀನೇನ್ ತವ್ರ ಮನೆಗೆ ಹೋಯ್ತಾ ಇದೀಯ, ಇದನ್ನ ಯಾಕೆ ನೀನ್ ಇಟ್ಕೊಂಡಿದ್ಯಾ? ಅವನೆಲ್ಲಿ? ಹೀರೋ ಪೋಸ್ ಕೊಡ್ತಾವನೆ. ಅಪ್ಪ ಕಟ್ಸಿದ್ದು. ನೀನ್ ಇಟ್ಕೋಬೇಕು. ಸರಿ ಕೊಡಪ್ಪ. ಕ್ಲಾಸ್ ತೆಗಿ. ಗೊತ್ತು, ಬಾರ. ನಮಸ್ತೆ ಸರ್. ಹಾಯ್ ಸರ್. ಹಾಯ್ ಸರ್, ಗುಡ್ ಮಾರ್ನಿಂಗ್ ಸರ್. ಹೋಗಿ ರೆಡಿ ಆಗು. ನೋಡಿ ಮೇಡಮ್, ಈ ಕೈನಲ್ಲಿ ಎಂತೆಂತರ್ಗೋ ಮೇಕಪ್ ಮಾಡಿದೀನಿ. ದೀಪಿಕಾ ಪಡ್ಕೋಣೆ, ರಮ್ಯಾ, ಅವ್ರ ಫಸ್ಟ್ ಫಿಲ್ಮ್ಗೆಲ್ಲ ನಾನೇ ಮೇಕಪ್ ಮಾಡಿರೋದು. ಅವರೆಲ್ಲ ಎಲ್ಲೋ ಬೆಳೆದ್ಬಿಟ್ಟಿದ್ದಾರೆ, ನಾನ್ ಮಾತ್ರ ಇನ್ನ ಬೆಳೆದೇ ಇಲ್ಲ, ಇಲ್ಲೇ ಇದ್ದೀರಾ? ಬಿಗ್ ಮೇಕಪ್ ಮ್ಯಾನ್. ಯು ಟಚ್ ಅಪ್. ಓಕೆ, ಹಿಂದೆ ನಿಂತ್ಕೊತೀನಿ ಮೇಡಮ್. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಿಂದೆ ನಿಂತ್ಕೊಂಡ್ರೆ ಸರಿ ಇಲ್ಲ ಸರ್ ಪೊಸಿಷನ್. ಓಕೆ ಓಕೆ ಮೇಡಮ್, ಬಾಡಿಗೆ ಮೇಕಪ್ ಮಾಡ್ಲಾ ಮೇಡಮ್? ನೀವು ಮೇಕಪ್ ನಾನ್ ಟಚ್ ಅಪ್ ಮಾಡ್ತೀನಿ. ನಾನೇನ್ ಮಾಡ್ಲಿ? ಮುಟ್ಟಕ್ ಬಿಡ್ತಿಲ್ಲ, ಅವನ್ನ ಕಟ್ಕೊಂಡು ಮಾಡ್ತಾನೆ. ಯಾಕೆ ಕಳ್ಸ್ಬಿಟ್ರಿ? ತಲೆ ಕೆಡ್ಸ್ಕೊಬೇಡಿ, ಇಲ್ಲಿರೋರೆಲ್ಲ ಕಾಮಿಡಿ ಪೀಸ್. ನಾನೇ ಟಚ್ ಲುಕ್, ಈ ಶಾಟ್ ನ ಇವಾಗ ತಗೊಳ್ತಾ ಇದೀನಿ, ಅದನ್ನ ಆಮೇಲೆ ಯೋಚನೆ ಮಾಡೋಣ. ಓಕೆ, ಕೂತ್ಕೋ. ಪೆನ್ ಕೊಡು. ನೀನ್ ಯಾಕೋ ಕೂತ್ಕೊಂಡೆ? ನೀನ್ ಟಚ್ ಅಪ್ ಆಯ್ಕೊಂಡು ನಿಂತ್ಕೊಳು. ನಾನು ಅವ್ರ ಗಂಡ. ಅದ್ ರೂಮಲ್ಲಿ ನಿಂತ್ಕೊ. ಚೇರ್ ತಗೊಂಡ್ರೆ ಕಡೆ. ಹಲೋ, ಓಕೆ ನೋಡು, ಸರ್, ಈ ಸೀನ್ ಅಲ್ಲಿ ನೀನು ಲವ್ ಮಾಡಿ ಮದುವೆ ಮಾಡ್ಕೊಂಡು ಬಂದಿರ್ತೀಯ. ಎಲ್ಲೋ ಕೇಳದಂಗಿದೆಯಲ್ಲ ಕತೆ. ನೀನ್ ಸಿಟ್ಟಿಂದ ತಾಳಿ ಕಿತ್ತು ಅವ್ನ ಮುಖ ಮೇಲೆ ಎತ್ಕೊಳ್ತೀಯ. ಓಕೆ, ಟೈಟ್ ರೇಂಜ್ ಅಲ್ಲಿ. ಓಕೆ, ಹೋಗಮ್ಮ. ಒಂದು ಮಾನಿಟರ್ ಮಾಡಿ ಟೇಕ್ ಹೋಗೋಣ. ಓಕೆ ಸರ್, ನಿಮಿಷ ಸರ್. ಇರಿ. ಫೀಲ್ಡ್ ಕ್ಲಿಯರ್? ಆಗಿದೆ ಸರ್. ಫೀಲ್ಡ್ ಕ್ಲಿಯರ್. ಇನ್ನೊಂದು ಚೂರಿದೆ, ಇರಿ ಸರ್, ಕ್ಲಿಯರ್ ಮಾಡ್ಬಿಡ್ತೀನಿ. ಬೇಗ ಫೀಲ್ಡ್ ಕ್ಲಿಯರ್ ಮಾಡ್ಯಾ? ನಾನ್ಸೆನ್ಸ್. ಆಯ್ತು ಸರ್. ಆಚೆ ಹೋಗಿ ಕೇಳೋಣ. ಆ ಕಡೆ ಹೋಗಕ್ ಫೀಲ್ಡ್ ಕ್ಲಿಯರ್. ಓಕೆ, ಎಲ್ಲಿ? ನಾನ್ ಟಚ್ ಅಪ್ ರೀ. ಅಯ್ಯೋ, ಎಲ್ಲಿ ನಿಂತ್ಕೊಳ್ಳೋದು? ಅಯ್ಯೋ, ಇರ್ರಿ. ಸಾರಿ ಸರ್, ಸಾರಿ ರಾಧಿಕಾ, ಗೊತ್ತಾಗ್ಲಿಲ್ಲ. ಎಲ್ಲಿ ಕೂತ್ಕೊಳ್ಳೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೂತ್ಕೋತೀನಿ ಬಿಡಿ. ಇದೇನು ಮೇಲ್ ಹೋದಂಗ ಆಗ್ತಾ ಇಲ್ಲ. ಯಾರೋ ಫ್ರೇಮಲ್ಲಿ ಎಲ್ಲಿಂದ ಕರ್ಕೊಂಡ್ ಬಂದೇವನ? ಆಗ್ಲಿಂದ ಒಳ್ಳೆ ಕೋತಿ ತರ ಆಡ್ತೀಯಾನೆ. ಶಿವ, ನಿಂಗೆ ಯಾರು ಸಿಕ್ಲಿವೇನಲ್ಲ?
ಇವರೆಲ್ಲ ಏನ್ ಅನ್ಕೋತಾರೆ? ಎಂಟರ ರೆಡಿ ಆಗಿರೋದು ನೋಡಿದ್ರೆ ಫಟ್ ನೈಟ್ ಜ್ಞಾಪಕ ಬರ್ತಾ ಇದೆ ನನಗೆ. ಹೋಗೋ, ನೀನ್ ಇವಾಗ ಟಚ್ ಅಪ್ ಬಾಯ್ ಅರ್ಥ ಆಯ್ತಾ? ಸಾರಿ ಮೇಡಮ್, ಗೊತ್ತಾಗ್ಲಿಲ್ಲ ನಾನು ಟಚ್ ಅಪ್ ಅಂತ. ಅಲ್ಲಿರೋ ಒಡವೆ ಎಲ್ಲ ಹಚ್ಕೊಡಿ, ಇಲ್ಲ ಅಂದ್ರೆ ಚುಚ್ಚಿಬಿಡ್ತೀನಿ. ನೀನು ಚುಚ್ಬಿಡ್ತೀಯ. ಏ ಆ ಒಡವೆ ಎಲ್ಲ ಬಿಚ್ಕೊಡು. ಬಿಚ್ಕೊಡು. ಹೆಂಗ 1 ಕೆಜಿ ಚಿನ್ನ ಇದೆಯಲ್ಲ? ಕರೆಕ್ಟ್ ಬಾಸ್. ಆ ಚಿನ್ನ ಆಗಿದ್ರೆ ತಾನೆ. ಏನ್ ಹೇಳ್ತಾ ಇದ್ಯಾ? ಹೋಗಿ ಬಾಸ್, ನಿಮ್ಗೆ ಗೋಲ್ಡ್ಗೂ ರೋಲ್ಡ್ ಗೋಲ್ಡ್ಗೂ ಡಿಫ್ರೆನ್ಸೇ ಗೊತ್ತಿಲ್ಲ. ಮಕ್ಳು ನೀವೆಲ್ಲ ಹೆಂಗ್ ಬಾಸ್ ಕಿಡ್ನಾಪರ್ಸ್ ಆದ್ರಿ? ಏಯ್, ಕೈದಿ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ. ಚೆಕಪ್ ಚೆಕ್ ಮಾಡ. ಬಾಸ್ ಮೋಸ ಎಲ್ಲ ರೋಡ್ ಗೋಲ್ಡು. ನೋ ಯು ಚೀಟರ್ಸ್. ನಿಮ್ಮಪ್ಪ ರೋಲ್ಡ್ ಗೋಲ್ಡ್ ಹಾಕಿ ಹಳ್ಳಿನ ಯಾಮರ್ಸಕ್ ನೋಡಿದ್ನ. ನಮ್ಮಪ್ಪ ಚೀಟರಾ? ನೀನ್ ಚೀಟರ್, ನಿಮ್ಮಪ್ಪ ಚೀಟರ್, ನಿಮ್ ತಾತ ಚೀಟರ್, ನಿಮ್ ಮುತ್ತಾತ ಚೀಟರ್, ನಿಮ್ ಚೆಲಗಳೆಲ್ಲ ಚೀಟರ್, ನಿಮ್ ಮನೆಗೆಲ್ಲ ಕಾಲ್ ಜಾರಿ ಬಾವಿಗೆ ಬಿದ್ದಾಯ್ತು. ಇನ್ನೇನಿದ್ರು ಸ್ನಾನ ಮಾಡಿನೇ ಮೇಲೆ ಹೇಳ್ಬೇಕು. ಸುಮ್ಮನೆ ಬಾಸ್, ನಮ್ ಸೀಕ್ರೆಟ್ ಕೋಡ್ನಲ್ಲಿ ಹೇಳ್ಬೇಡಿ. ಕೂತ್ಕೊಳ್ಳೋ ಸುಮ್ನೆ. ಅಂತಿ ನೋಡು, ಕೋಡ್ ವರ್ಡ್ ಅಂತೆ. ಬಾಸ್, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ನಮ್ ತಾಯಣ್ಣೆ ನೀವೆಲ್ಲ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀರಾ. 15 ವರ್ಷದಿಂದ ನಾನು ಗಾಡಿ ಓಡಿಸ್ತಾ ಇದ್ದೀನಿ, ನಂಗೆ ಗೊತ್ತಿಲ್ವಾ? ಅಯ್ಯೋ, ಅರ್ಥವೇ ಆಗ್ಲಿಲ್ಲ ಅವನಿಗೆ. ಆಯ್ತು, ಈ ರೂಟಲ್ಲೇ ಓಡಿಸಪ್ಪ. ಓಡಿಸು ಓಡಿಸು ಓಡಿಸು. ಏನಾಗೋಯ್ತು ಅಂತೆಲ್ಲ ಹಿಂಗ್ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಾ? ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಬಿಸ್ನೆಸ್ ಅಂದ್ಮೇಲೆ 1-2 ಅಟೆಂಪ್ಟ್ ಫೇಲ್ ಆಗೋದು ಸಹಜ. ಹಂಗನ್ಬಿಟ್ಟು ಬಿಸ್ನೆಸ್ ಮಾಡೋದೇ ಬಿಟ್ಬಿಡಕ್ಕಾಗತ್ತಾ? ಯೋ, 100 ರೂಪಾಯಿಗೂ ವರ್ತಿಲ್ವಲ್ಲಯ್ಯ ನೀನು. 10 ರೂಪಾಯೇ ಇಲ್ಲ. ಅಲ್ಲ, ಒಬ್ಬ ವ್ಯಕ್ತಿನ ಕಿಡ್ನಾಪ್ ಮಾಡ್ಬೇಕಾರೆ ಅವ್ನ್ ಬ್ಯಾಕ್ ಡ್ರಾಪ್ ಏನು, ಅವ್ನ ಹಿಂದೆ ಮುಂದೆ ನೋಡ್ಬಾರ್ದ? ಒಳ್ಳೆ ಡಬ್ಬಗಳ ತರ ಕೆಲಸ ಮಾಡ್ತಿರಲ್ಲ. ಬೆಳ್ಗಿದ್ಲಲ್ಲ ಸಾವುಕಾರ್ ಮನೆ ಹುಡ್ಗಿನಿ ಅಂತ ಕಿಡ್ನಾಪ್ ಮಾಡ್ಬಿಟ್ವಿ. ಬೆಳಿಗಿದ್ರೆ ಸಾವುಕಾರರು ಫ್ಯಾಮಿಲಿನ? ಏನ್ ಲಾಜಿಕ್ ರೋ ಇದು? ಅಯ್ಯೋ, ಯಾರೆತ್ ಮಕ್ಕಳ್ರೋ ನೀವು, ಇಷ್ಟೊಂದ್ ದಡ್ರಲ್ಲೋ. ಬೇಡ ಕಣ್ರಪ್ಪ, ಈ ಕೆಲ್ಸ ನಿಮ್ಗೆ ಸೆಟ್ ಆಗಲ್ಲ, ಬಿಟ್ಬಿಡ್ರು. ಹೌದು ಅಣ್ಣ. ಮೊದಲು ಇವ್ರನ್ನ ಹೆಂಗ್ ಸಾಗಾಕ್ಬೇಕು ಅಂತ ಯೋಚನೆ ಮಾಡೋಣ. ಬನ್ರಿ. ಇವಾಗ ಏನ್ ಮಾಡೋದು ನಾವು? ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ನೀವೆಲ್ಲ ವೇಸ್ಟ್ ಬಾಡಿಗಳು. ಯಾಕೆ? ನೀನು ನಮ್ ಟೀಮ್ ಅವನಲ್ಲ. ಹೌದು ಹೌದು, ನೀ ನಮ್ ಟೀಮ್ ಅಲ್ಲ. ಆಯ್ತಪ್ಪ, ಮಾಡ್ರು. ಮುಂದೆ ಏನ್ ಸ್ಕೆಚ್ ಹಾಕನ? ನಾವು ಮಾತಾಡೋದು ಅವ್ರಿಗೆ ಕೇಳಿಸ್ಬಾರ್ದು. ಅಯ್ಯೋ, ಈಗ ನಾವೇನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಾಯ್ತು. ಹಲೋ, ನಮ್ ಟೀಮ್ ಡಿಸ್ಕಸ್ ಮಾಡ್ಬೇಕು. ಟೀಮ್ ಅಲರ್ಟ್. ನಮ್ ಡೈಲಾಗೇ ಕಾಪಿ ಮಾಡ್ತಾವ್ರೆ. ಮೋಡ ಕವಿದ ವಾತಾವರಣ ಇರುವುದರಿಂದ ತುಂಬಾ ಮೂಡ್ ಬಂದಿದೆ. ಹುಡುಗ ಬೇಕಾ, ಹುಡುಗಿ ಬೇಕಾ? ಈ ಟೈಮಲ್ಲಿ ಇದೆಲ್ಲ ಬೇಕಾ? ಬೇಡ. ಇವ್ರನ್ನ ನೋಡಿದ್ರೆ ಸರಿಯಾದ ಮುಟ್ಟಾಳ್ರು ಅನ್ಸುತ್ತೆ. ಆದ್ರೆ ತುಂಬಾ ಒಳ್ಳೆಯವರಾಗೂ ಕಾಣಿಸ್ತಾರೆ. ಪಾಪ. ಸುಮ್ನೆ ಇವ್ರ ಜೊತೆನೆ ಇನ್ನೊಂದ್ ಸ್ವಲ್ಪ ದಿನ ಇದ್ಬಿಡೋಣ. ಆ ಶೂಟಿಂಗು, ಆ ಲೈಟ್ಸ್, ಆ ಡೈರೆಕ್ಟ್ರು, ಇವರೇ ಬೆಟರು. ಓವರ್ ಓವರ್. ಇನ್ನೊಂದ್ ಸ್ವಲ್ಪ ತಿಂಗೇರೋಣ. ಟೀಮಲ್ಲಿ 2 ಜನ ಇರೋದು, ಮೆಜಾರಿಟಿನೇ ಇಲ್ಲ. ಅದಕ್ಕೆ ಡಿಸ್ಕಷನ್ ಬೇಗ ಮುಗ್ದಾಯ್ತು. ಸೊ ನಾವು ಕೂಡ ನಿಮ್ ಜೊತೆನೆ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಕಿಡ್ನಾಪರ್ಸ್ನೇ ಕಿಡ್ನಾಪ್ ಮಾಡಕ್ ನೋಡ್ತೀರಾ ನೀವು? ನಮಗ್ ಬೇಡ, ಅದೆಲ್ಲ ಆಗಲ್ಲ. ಇಷ್ಟು ಸಡನ್ ಆಗಿ ಹೋಗು ಅಂದ್ರೆ ಎಲ್ಲಿಗೆ ಹೋಗೋದು? ನಿಮ್ಮ ನಂಬಿತಾನೆ ಬಂದ್ರೆ ಅದೆಲ್ಲ ಆಗಲ್ಲ. ಹಲೋ ಮೇಡಮ್, ನಾವು ನಿಮ್ಮನ್ನ ಕಿಡ್ನಾಪ್ ಮಾಡಿದೀವಿ. ನಮಗ್ ಗೊತ್ತು. ಕಿಡ್ನಾಪ್ ಮಾಡೋವಾಗ ಸೈಲೆಂಟ್ ಆಗಿ ಹತ್ಕೊಂಡು ಈಗ ವೈಲೆಂಟ್ ಆದ್ರೆ ಹೆಂಗೆ? ಅವ್ರ ಹಂಗೇನೆ ಪಾಪ. ನಿಮ್ಮನ್ನ ಬೇರೆ ತರನೇ ಡೀಲ್ ಮಾಡ್ಬೇಕು. ಹೆಂಗೆ? ಹಲೋ ಪೊಲೀಸ್ ಸ್ಟೇಷನ್, ನಾವು ಕಿಡ್ನಾಪ್ ಮಾಡಿದವ್ರನ್ನ ರಿಲೀಸ್ ಮಾಡಿದೀವಿ. ನೀವು ಸ್ವಲ್ಪನೂ ಶ್ರಮ ಪಡದೆ ಬಂದು ಕರ್ಕೊಂಡು ಹೋಗಿ. ಫೋನ್ ಇಡೋ ಡಬ್ಬ ನನ್ನ ಮಗನೇ. ಇನ್ಮೇಲೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ನೆಕ್ಸ್ಟ್ ಪ್ಲಾನ್ ಬಿ. ಕೈಗೆ ಸಿಕ್ಬೇಕು ಇವಾಗ. ಕೊಡ್ತೀನಿ. ಶಿವ್, ನೀನ್ ಬೈಕ್ ತಗೊಂಡೋಗ್ತಾ ಇದೀನೋ? ಬಂದ ಕೃಷ್ಣ, ಬಾ ಕುತ್ಕೋ. ನಾನ್ ಶೂಟಿಂಗ್ ಸ್ಪಾಟ್ ಅಲ್ಲಿ ಇಲ್ಲ ಅಂದ್ರೆ ಡೈರೆಕ್ಟರ್ ಕೂಗಾಡ್ತಾರೆ. ನಿಮ್ ಡೈರೆಕ್ಟರ್ಗೆ ಭಯಂಕರವಾಗಿ ಇರ್ಬೇಕು ಹಚ್ಬಿಟ್ಟಿದೆ. ಅದೇಗೆ? ಆಟೋಗ್ರಾಫ್ ತಗೊಡಿ ಸರ್. ಆಟೋಗ್ರಾಫ್ ಏನಮ್ಮ, ಫೋಟೋಗ್ರಾಫ್ ತೆಗೆಸ್ಕೋ ಅಂತ ಸ್ವಲ್ಪ ಇರು. ಶೂಟಿಂಗ್ ಲೇಟ್ ಆಯ್ತು, ಬೈಟಿಗೆ ರಮ್ಮನ್ ಚಪ್ಪು. ಯಾವ್ದಕ್ಕೂ ದೂರ ಇರಿ ಸರ್, ಡ್ರಿಲ್ಲಿಂಗ್ ಮಿಷನ್ ಆಗ್ತಾವ್ರೆ, ಹುಷಾರು.
ಬಂದೆ ಸುಮ್ನೆ ಇರಿ ಸರ್, ನಾನು ಇದನ್ನೆಲ್ಲ ಕರ್ಕೊಂಡ್ ಬರ್ತೀನಿ, ಯಾಕೆ ಯೋಚನೆ? ಅಯ್ಯೋ ಇವನ್ ಬೇರೆ ಬರ್ತಾ ಇದ್ದಾನಲ್ಲಪ್ಪ. ನೋಡು ನಾನಿಲ್ಲಿ 1 hour ಇಂದ ಸಿಕ್ಕಾಕೊಂಡು ತಲೆ ಕೆಟ್ಟಾಗಿದೆ ಕಣೋ. ಈಗ ನೀನು ಬಂದು ನೋಡ್ಬಿಟ್ಟು ಪಬ್ಲಿಸಿಟಿ ಮಾಡ್ಬೇಡ ಕಣೋ. ನೋಡ್ದ ಸರ್? ನೋಡ್ದೆ, ಪ್ರಪಂಚದ 15ನೇ ಅದ್ಭುತ. ಡ್ಯಾಮೇಜರ್ ದರ್ಶನ ಕೊಟ್ರ ಚೂಸಾವ? ಮೆಡಿಕಲ್ ಸ್ಟೋರ್ಗೆ ಹೋಗಿ ಯಾವ್ದಾದ್ರು ಜ್ವರದ ಮಾತ್ರೆ ನುಂಗ್ಬಿಡ್ತೀನಿ. ಶಿವನೇ, ನಮ್ ಬಗ್ಗೆ ಡೌಟ್ ಬಂದಿಲ್ಲ ಮೇಡಮ್. ಮೇಡಮ್ ಏಯ್ ಟಚ್ ಅಪ್, ನಿನ್ನೆ ಸರ್ ನಾನಾ? ಸರ್ ಪ್ರೊಡ್ಯೂಸರ್ ರೂಮ್ ತೆಗ್ದಿದ್ಯಾ? ಇಲ್ಲ ಸರ್. ಬಾಯ್ಲಿ ನಾನಾ ಸರ್? ಬಾ ಒಳಗ ಸರ್? ಯಾಕಪ್ಪ, ಯಾಕೆ ಸರ್? ಹೋಗಿ ಬೇರೆ ಯಾವ್ದಾದ್ರು ರೂಮ್ ತೆಗ್ದಿದ್ಯಾ ನೋಡು. ಯಾರು ಇಲ್ದೇ ಇದ್ರೆ ಹೀರೋಯಿನ್ ಒಬ್ಬಳನ್ನೇ ಇಲ್ಲಿಗೆ ಬರಕ್ ಹೇಳು. ನೆಕ್ಸ್ಟ್ ಫಿಲ್ಮ್ಗೆ ನೀನೇ ಮೇಕಪ್ ಮ್ಯಾನ್. ಮೇಡಮ್ ಹತ್ರ ಮಾತಾಡ್ತೀನಿ, ಹೋಗು. ಸದ್ಯಕ್ಕೆ ಫ್ರೀ ಆಗಿದ್ದೀನಿ, ಆಮೇಲೆ ಅಸಿಸ್ಟೆಂಟ್ಗಳೆಲ್ಲ ಬಂದ್ಬಿಡ್ತಾರೆ. ಆಯ್ತು ಸರ್. ರಾಧಿಕಾ ಏನ್ ಮಾಡ್ತಾ ಇದ್ಯಾ ರಾಧಿಕಾ? ಎದೋಳು ರಾಧಿಕಾ. ರಾಧಿಕಾ ಆಗಲ್ಲ ಕೃಷ್ಣ. ರಾಧಿಕಾ ಹೌಲ ಹೌಲ. ಪ್ಲೀಸ್ ರಾಧಿಕಾ ಎದೋಳು ನಿಮಿಷ. ರಾರಾ ರಾಧಿಕಾ ಪ್ಲೀಸ್. ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಪ್ಲೀಸ್ ಚಿನ್ನ. ಆಗಲ್ಲ ರಾಧಿಕಾ ಪ್ಲೀಸ್. ಆಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಡೈರೆಕ್ಟರ್ ನಿನ್ನ ಕರೀತಾ ಇದ್ದಾರೆ. ಯಾಕೆ? ಹೇಳ್ತೀನಿ ಎದೋಳು. ಎದೋಳು ಪ್ಲೀಸ್. ಏನಕ್ಕೆ ಬರಕ್ ಹೇಳಿದ್ರು? ನನಗೆ ಗೊತ್ತಿಲ್ಲ, ಆದ್ರೆ ನೀನು ಒಬ್ಬಳನ್ನೇ ಬಾ ಅಂತಂದ್ರು. ಒಬ್ಬಳನೇನಾ? ನೀನು ನನ್ ಜೊತೆಲ್ ಬಾ. ರಾಧಿಕಾ ಅವ್ನು ನೀನು ಒಬ್ಬಳನ್ನೇ ಕರೆದಿರೋದು, ಆದ್ರೆ ನೀನು ಎದುರ್ಕೋಬೇಡ. ನೀನ್ ರೂಮ್ ಒಳಗೆ ಹೋಗು. ಅವನೇನಾರು ನಿನ್ನ ಹತ್ರ ಮಿಸ್ಬಿಹೇವ್ ಮಾಡ್ದ ಒಂದ್ ಕೂಗಾಕು. ಆ ನನ್ನ ಮಗ ಇವತ್ತು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಹೋಗ್ಲೇಬೇಕಾ? ಪದೇ ಪದೇ ಅವ್ನ ರೂಮ್ಗೆ ಹೋಗು ಅಂತ ಹೇಳಕ್ ನಂಗೆ ಬೇಜಾರಾಗುತ್ತೆ. ಓ ಓ ರಾಧಿಕಾ ಬಾ, ಬಾಗ್ಲಾಕು ಬಾಗ್ಲಾಕು. ಕೂತ್ಕೋ ಬಾ, ಕೂತ್ಕೋ ರಾಧಿಕಾ. ಕಂಫರ್ಟಬಲ್ ಆಗಿ ಕೂತ್ಕೋ. ಶುರು ಮಾಡೋಣ. ನಿನ್ನ ನೋಡ್ಬೇಕು ಅನಿಸ್ತಾ ಇತ್ತು. ಯಾಕೆ ಗೊತ್ತಾ? ನಿನ್ನ ಕಂಡ್ರೆ ತುಂಬಾ ಇಷ್ಟ. ನಿನ್ನ ನಿರ್ಮಲವಾದ ಆ ಮುಖ, ಡೈರೆಕ್ಷನ್ ಮಾತ್ರ ಮಾಡ್ರು, ಲಿರಿಕ್ಸ್ ಯಾಕೋ ಬರೀತಾ ಇದ್ದೀರಾ? ಲಿರಿಕ್ ರೈಟರ್ ಹೊಟ್ಟೆ ಮೇಲೆ ಯಾಕೋ ಹೊಡಿತೀರಾ? ಹೀರೋಯಿನ್ ಸಿಕ್ಕಿದ್ಲು ಅಂತ ಅವಳ ಮೇಲೆ ಕವಿತೆ ಬರೀತಾ ಇದ್ಯಾ? ನನ್ ಮಗನೇ ಬಾರೋ, ನಿನ್ಗೈತೆ. ಮಲ್ಲಿಗೆಯ ನಿನ್ ನೋಡಕ್ ಮೊದಲು ನಾನು ದಾಡಿ ಬಿಟ್ಟು ದೇವದಾಸ ಆಗ್ಬಿಟ್ಟಿದ್ದೆ. ಏಯ್, ಸಿನಿಮಾ ಶುರು ಆಗಕ್ ಮುಂಚೆ ಬುದ್ಧಿವಂತರ ತರ ನೀವೆಲ್ಲ ದಾಡಿ ಬಿಟ್ಕೊಂಡಿರ್ತೀರಾ, ಆಮೇಲೆ ಹೀರೋಯಿನ್ ನೋಡಿದ ತಕ್ಷಣ ತೆಗಿತೀರಾ. ಏ ಇನ್ನಾಯ್ತು ಕಣೋ, ನಿನ್ಗೆ ಇವತ್ತು ಎಂಡ್ ಕಾರ್ಡ್ ಹಾಕಿ ಹಾಕ್ತೀನಿ ಕಣೋ, ಬಿಡಲ್ಲ. ಏನಾಯ್ತು ನಿನ್ಗೆ? ಬುದ್ಧಿ ಇದೆಯಾ ನಿನ್ಗೆ? ದನ ಅಂತ ನುಗ್ತಾ ಇದೆಯಲ್ಲ? ಎಲ್ಲೂ ಇತ್ತು. ಏನ್ ಹುಡುಕ್ತಾ ಇದೆಯಾ? ಇಲಿ ಬರ್ಲಿಲ್ವಾ? ಅಯ್ಯೋ, ಏನೋ ಇಲಿ ಇಲಿ ಅಂತ ಬಡ್ಕೋತಾ ಇದೀಯಾ? ಅಲ್ಲ ಬಂತು ಸರ್ ಈ ಕಡೆಗೆ. ಹೋಗ ಆಚೆ. ಒಳ್ಳೆ ಮೆಂಟಲ್ ಸವಾಸ. ಇಲ್ಲ ಹೋಗ್ತೀನಿ ಸರ್. ಗೆಟ್ ಔಟ್.
ರಾಧಿಕಾ ಇವ್ ನಂಗೆ ತುಂಬಾ ಕೋಪ ಬರ್ತಾ ಇದ್ದಾನೆ. ಮೊದಲು ಹೊರಗಡೆ ಕಳ್ಸು ಬೇಗ. ಹೊರಗಡೆ ಕಳ್ಸು. ಕೃಷ್ಣ ಹೋಗು. ಅಲ್ಲ ಮೇಡಮ್ ಇದೊಂದು ಚೂರು ನಿಲ್ತಾ ಹೊರ್ಟೋಗು. ಹೋಗ ಆಚೆಗೆ. ನನ್ ಮೂಡೆ ಸ್ಪಾಯ್ಲ್ ಆಗೋಯ್ತು ರಾಧಿಕಾ. ಇಂಥ ಅಸಿಸ್ಟೆಂಟ್ಗಳೆಲ್ಲ ಯಾಕೆ ಇಟ್ಕೋತೀಯ ನೀನು? ಏ ಶಿವ, 6 o'clock ನಿಮ್ ಚಾನೆಲ್ ಆಫೀಸಿಗೆ ಬರ್ತೀನಿ ಸರ್. ಬಂದೆ ಸರ್. ಶೋ ಸರ್ ಐಟಮ್ ಡ್ಯಾನ್ಸರ್ ಯಾವಾಗ ಬರ್ತಾರೆ? ಬಂದಾಯ್ತು ಸರ್. ಹೀರೋ ಬರ್ತಾರೆ ಸರ್, ಬರ್ತಾರೆ. ಯಾರಾಗಿರ್ಬಹುದು? ಸುದೀಪ್ ಆಗಿದ್ರೆ ಡೋರ್ನ ಒಡ್ಕೊಂಡ್ ಬರ್ತಾರೆ. ದರ್ಶನ್ ಆಗಿದ್ರೆ ಟಾಪ್ ನೆ ಕಿತ್ಕೊಂಡ್ ಬರ್ತಾರೆ. ಶಿವಣ್ಣ ಆದ್ರೆ ಗ್ಲಾಸ್ ನೆ ಚಲ್ಲಾಪಿಲ್ಲಿ ಮಾಡ್ಕೊಂಡ್ ಬರ್ತಾರೆ. ಪುನೀತ್ ಆಗಿದ್ರೆ ಸೂಪರ್ ಮ್ಯಾನ್ ತರ ಕಾರ್ನ ಹಾರಿಸ್ಕೊಂಡ್ ಬರ್ತಾರೆ. ಯಾರ ಹತ್ರ ಹೋಗಿ ನೋಡು. ನೋಡ್ತೀನಿ ಸರ್. ಯಾವ ಹಣೆ ಬರೋರು ಅವರೇ ಹೇಳಿದ್ ಬರ್ಬೇಕು ತಾನೆ. ಯಾರು ಅಯ್ಯೋ नमस्ते जी, कैसे हैं आप? आपका लास्ट फिल्म गंधर्वा देखा, बहुत अच्छा था। भाई साहब के लिए हिंदी नहीं मालूम है, सिर्फ नमस्ते अन्ना बोल दीजिए मैडम। ओह अच्छा, नमस्ते अन्ना। ಏ ಶಿವ, ರೆಡಿ ಆಗ ಕೇಳು. ಸ್ವಲ್ಪ ಜನಕ್ಕೆ ಹೀರೋಯಿನ್ಗಳು ಅಣ್ಣ ಅಂತಂದ್ರೆ ಆಗಲ್ಲ. ಸೊ ಮೇಕಪ್ ಲಗಾಯಿ, ಬಾಯಿ ಮುಚ್ಚೋ ಬದ್ಮಾಶ್. ಅವನ ಯಾಕೆ ಇಲ್ಲಿಗೆ ಬಂದ? ದೇವ್ರಾಗ್ಲೂ ಗೊತ್ತಿಲ್ಲ ಸರ್. ಅವನು ಸೆಟ್ ಅಲ್ಲಿ ಇರಬಾರ್ದು, ಹೋಗಿ ಕಳ್ಸು. ಸರಿ ಸರ್. ದೀಪಿಕಾ ಪಡ್ಕೋಣೆ, ರಮ್ಯಾ ಬ್ರದರ್. ಏನು ಹೋಗಿ ತಾವು ಹೋಗಿ ಸಿಸ್ಟರ್. ಸರಿ ಬಾ. ಫ್ಯಾನ್ ಬೇರೆ. बैठिए मैडम, 1 मिनट. बैठिए. थैंक यू कृष्णा. ओके. रोजी चीक्स, डिम्पल चिन, ब्यूटीफुल आईज. लिपस्टिक मैडम आप ही लगा दो ना. मैं लगाऊं? अच्छा बात है. ओपन. ब्यूटीफुल ब्यूटीफुल. ओके, छोटा फैन ऑन करूं मैडम? थैंक यू. यू वेलकम मैडम. ಸಖತ್ ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ. ಹೊಡೆದು ಕೈ ಕಾಲು ಮುರಿದಾಕ್ಬಿಡ್ಬೇಕು ಅವನಿಗೆ. ಬೇಡ ಸರ್. कृष्णा जी मैडम. थोड़ा मेरा बाल पीछे जरूर मैडम. अभी मेरा बैक मिरर से देखो मैडम. यस मैडम, 1 सेकेंड मैडम. ओके, यार दृष्टि अखबार दिन. ಓಕೆ ಮೇಡಮ್. ಓಕೆ ಕೃಷ್ಣ. ಬೇರೆಯವ್ರ ಗಂಡನ ಈ ರೀತಿ ಮರಳು ಮಾಡಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ಅಲ್ಲಿ ಇಲ್ಲಿ ಮುಟ್ಟಿದ್ರೆ ಕಿಸಿತೀಯಾ? ಛೀ, ಸಾಕು ನಿಲ್ಸೆ. ಬುದ್ಧಿ ಇಲ್ಲ ನಿಂಗೆ? ಅವನು ನನ್ನವನು, ಯಾವ್ದೇ ಕಾರಣಕ್ಕೂ ನಾನು ಅವನ್ನ ಬಿಟ್ಕೊಡೋದಿಲ್ಲ. ನಾನಾ ನೀನಾ ಅಂತ ನೋಡೇ ಬಿಡೋಣ. ಏನ್ ನನ್ ಕೈಲಿ ಆಗಲ್ಲ ಅಂತ ತಿಳ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ? ನಿಲ್ಸಿ ನಿಲ್ಸಿ. ಯಾಕೋ ಕ್ಯಾಮ್ರಾ ಮುಂದೆ ಬಂದೆ? ಸರ್, ಸ್ವಲ್ಪ ಮ್ಯಾಟ್ರಿಗಳನ್ನ ಡೈಲಾಗ್ಗಳು ಹೇಳಕ್ಕಾಗಲ್ಲ, ಕಣ್ಣು ಸಣ್ಣಲ್ಲೇ ತೋರಿಸ್ಬೇಕು. ನೀವು ಆ ಕಡೆ ತಿರ್ಕೊಳ್ಳಿ. ವಾಟ್ ಹ್ಯಾಪನ್ ಕೃಷ್ಣ? ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು. ಜೋರ್ ಮಳೆ ಬತ್ತಿರ್ಬೇಕಾದ್ರೆ ಫುಲ್ಲಾಗಿ ನೆಂದ್ ಬಿಟ್ಟಿವ್ನಿ. ಇನ್ ಕೈ ನೆಂದ್ರೆ ಏನಾಯ್ತದೆ? ನೆನಿಲಿ ಬಿಡು, ಇನ್ ಶೂಟಿಂಗ್ ನಡ್ದಂಗೆ. ಈಗ ಶೂಟಿಂಗ್ ಮಾಡ್ಕೋ ಹೋಗ್ರಿ. ಏನೋ ಕಿಂಡಲ್ ಮಾಡ್ತಿದ್ಯಾ? ಬ್ರಾ ತಾನೆ, ಕಾಣಿಸಿದ್ರೆ ಕಾಣಿಸ್ಲೆ. ಅವಳು ಗ್ಲಾಮರ್ ಆರ್ಟಿಸ್ಟ್ ತಾನೆ. ನಮಗೂ ಗೊತ್ತು ಸರ್, ಅವ್ರು ಗ್ಲಾಮರ್ ಆರ್ಟಿಸ್ಟು, ಅವ್ರಿಗಿದೆಲ್ಲ ಕಾಮನ್ನು. ಆದ್ರೆ ನನಗ್ ಜಗಳ ಮಾಡಕ್ ಒಂದ್ ನೆಪ ಬೇಕಲ್ಲ, ಅದಕ್ಕೆ ಈಗ ಮಾಡ್ದೆ. ಏನ್ ಸರ್ ಬ್ರಾ ಅಂತ ಇಷ್ಟು ಅಸಾಲ್ಟ್ ಆಗಿ ಹೇಳ್ತಾ ಇದ್ದೀರಾ? ಅದ್ ಹೆಣ್ಣಿನ ಮಾನ ಕಾಪಾಡೋದು ಸರ್, ಮಾನ ಕಾಪಾಡೋದು. ಅದೇ ನಿಮ್ಮನೆ ಹೆಣ್ಮಕ್ಳಿಗಾಗಿದ್ರೆ ಸುಮ್ಮನೆ ನೋಡ್ಕೊಂಡಿರ್ತಿದ್ರಾ? ಕುರ್ಕ ರಾಸ್ಕಲ್, ಅವಳ ಪರವಾಗಿ ಏನೋ ಮಾತಾಡ್ತಿದ್ಯಾ ನೀನು? ಅವಳು ಬಟ್ಟೆ ಮೆಚ್ಚ ಕುಣಿಯೋ ಡ್ಯಾನ್ಸ್ ಆಡ್ತಾಳೆ. पहले हाथ निकालो, वो कुछ भी गलत नहीं किया. आप गलत करके उसको क्यों मार रहे हो? हद है. हाँ मैडम, आपका इज्जत नहीं कर रहे हैं मैडम. ऐसा मत बोलो, बोले तो शर्ट अर्ध लगता है मैडम. ये सर नहीं वो
ಸಾಯ್ಸಾಕ್ಬಿಡ್ತೀನಿ ನಿನ್ನ. ಸರ್ ಯಾವಾಗ್ಲೂ ಇದೇ ಡೈಲಾಗ್ ಯಾಕೆ ಹೇಳ್ತೀರಾ ಸರ್? ಮೋರ್ ಆಕ್ಷನ್ ಇರ್ಬೇಕು ಸರ್. ನೀವೇನಾರು ಎದುರಿಸೋ ನಾನು ಎದುರಂಗಿರ್ಬೇಕು. ನೀವು ಡಮ್ಮಿ ತರ ಇದ್ದೀರಾ. ಹೋಗಿ ಸರ್. मैडम को थप्पड़ मारा, मैडम को मारा, आपको थप्पड़ तप मारा. इसने तुम नहीं छोड़ना. चेंबर को जाना, कंप्लेंट करना, टीवी में आना, सब पूरा न्यूज करना, नहीं छोड़ना. अब मैं तेरे को फिल्म चैम्बर में ही देखूंगी. जाओ मैडम, जाओ. मैं बंदी कैसे जल्दी मुगी तो बरती मैडम. बहुत दुख हो रहा है मुझे मैडम. आपको ऐसा भेजना मुझे बहुत कष्ट हो रहा है मैडम. आपको एडजस्ट करो मैडम. आप जैसा 5 स्टेट आर्टिस्ट को इसने टप्पड़ मारा. बहुत नहीं कृष्णा. नहीं कृष्णा, आप रोना नहीं. मैडम आपने मेरे लिए बहुत कुछ किया है. किसी ने भी मुझे इतना इज्जत नहीं दिया. अच्छा मैडम. मैडम मुझे पैसा दे रहा है? नहीं मैडम, नहीं. मैं प्यार इज्जत से किया मैडम. नहीं पैसा रखो मैडम. नहीं रखो मैडम. आप सिर्फ केस लगाओ डायरेक्टर बस. नहीं, मैं उस डायरेक्टर को यूनियन में देखूंगी. अच्छा मैडम, बहुत अच्छा मैडम. आप अच्छा आर्टिस्ट है. 5 स्टेट आर्टिस्ट है. ಏನಪ್ಪ ನಿನ್ ಲೀಲೆ? ಒಂದ್ ನಿಮಿಷ ಮುಂಚೆ ಬರಕಿಲ್ವೇನೋ? ನಿಂಗೊಂದು 10,000 ರೂಪಾಯಿ ಟಿಪ್ಸ್ ಕೊಡ್ಸಿರ್ತಾ ಇದ್ದೆ. ಕೃಷ್ಣ, ನೀನು ಕ್ರಿಮಿನಲ್ಲು ಅಂತ ಗೊತ್ತಿತ್ತು. ಅದರಲ್ಲೇ PhD ಮಾಡಿದೀಯ ಅಂತ ದೇವ್ರಾಣೆಗ್ಲು ಈಗ್ಲೇ ಗೊತ್ತಾಯ್ತಾ? ಹಂಗಾರೆ ಈ ಛತ್ರಿ ನೀನ್ ಸ್ವಲ್ಪ ಹಾಕೋ. ಹಾಕೋ, ಚೆನ್ನಾಗಿ ಕಾಣಿಸ್ತೀಯ. ಬಾಯ್ಸ್, ಯಾರು ಪ್ಯಾಕಪ್ ಆಯ್ತು ಅಂತ ಬೇಜಾರ್ ಮಾಡ್ಕೋಬೇಡಿ. ಸ್ಟಾರ್ಟ್ ಮ್ಯೂಸಿಕ್. ಇದೊಂದು ಗವರ್ಮೆಂಟ್ ಬಿಲ್ಡಿಂಗು. ಇದು ಜನರಿಗೆ ಅಡ್ಡಿಯಾಗಿರುತ್ತೆ. ಒಂದು ಖಾಸಗಿ ಕಟ್ಟಡನ ಅನಧಿಕೃತವಾಗಿ ಕಟ್ಟಿದ್ರೆ ಸರ್ಕಾರ ಬಂದು ಅದನ್ನು ಹೇಗೆ ಕೆಡವುತ್ತೋ ಅದೇ ರೀತಿ ಸರ್ಕಾರ ಅನಧಿಕೃತವಾಗಿ ಕಟ್ಟಿದ ಬಿಲ್ಡಿಂಗ್ ನ ಜನರ ಜೊತೆ ಸೇರಿ ನೀವಿಬ್ರು ಕೆಡುತ್ತೀರಾ. ಸರ್, ನನ್ನ ಕ್ಯಾರೆಕ್ಟರ್ ಏನ್ ಸರ್? ಆಮೇಲೆ ಹೇಳ್ತೀನಿ, ಸ್ವಲ್ಪ ಇರ್ತೀಯಾ? ಸರ್, I've cancelled so many films and come. ಮೊದಲು ಈ ಸೀನಲ್ಲಿ ಪರ್ಫಾರ್ಮ್ ಮಾಡು, ಆಮೇಲೆ ನಿಂಗೆ ಹೇಳ್ತೀನಿ. ನೀವೊಂದು ಕೆಲಸ ಮಾಡಿ, ನೀವಿಬ್ರು ಆ ಬಿಲ್ಡಿಂಗ್ ಹತ್ರ ಹೋಗಿ. ಅಲ್ಲಿ ಹೀರೋ ಲೇಟ್ ಎಂಟ್ರಿ ಆಗ್ತಾರೆ. ಜೂನಿಯರ್ಸ್ ಎಲ್ರು ಇಲ್ಲಿ ಕೇಳಿ. ನನ್ನ ಆಕ್ಷನ್ ಅಂತ ಹೇಳಿದ ತಕ್ಷಣ ಎಲ್ರು ಹಾರೆ ಕುದುರೆ ತಗೊಂಡು ಎಂಟ್ರಿ ಆಗ್ಬೇಕು. ಮತ್ತೆ ಅದನ್ನ ಕೆಡುವ ಹಾಗೆ ಆಕ್ಟ್ ಮಾಡ್ಬೇಕು. ಓಕೆ, ಈಗ ಎಂಟಿ ಫ್ರೇಮು. ಎಲ್ರು ಹೊರಗಡೆ ಬನ್ನಿ, ಕಮಾನ್. ಮ್ಯಾನೇಜರ್, ತರ ಅವನಿಂದ ಇವತ್ತು ಯಾವ್ದೇ ರೀತಿ ಪ್ರಾಬ್ಲಮ್ ಆಗಬಾರ್ದು. ಓಕೆ, ಯಾಕಂದ್ರೆ JCB ಜೂನಿಯರ್ಸ್ ಕ್ಯಾಮ್ರಾ ಅಂತ ಅದು ಇದು ಅಂತ 10 ಲಕ್ಷಕ್ಕೂ ಹೆಚ್ಚು ಖರ್ಚಾಗುತ್ತೆ ಇವತ್ತು. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಸರ್. ಪರ್ಮಿಷನ್ ಎಲ್ಲ ಆಗ್ಬಿಟ್ಟಿದೆ. ಪೊಲೀಸವರೆಲ್ಲ ಬಂದ್ಬಿಟ್ಟಿದ್ದಾರೆ. 20 ಮೆಂಬರ್ಸ್ ಜಿಮ್ ಬಾಡಿ ಬಾಯ್ಸ್ ದ ಪ್ರೊಡ್ಯೂಸರ್ ರೆಡಿ ಮಾಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಮೀರ್ ಅವ್ನ್ ಬರಕಾಯ್ತದ ಸರ್? ಆಗೋದಿಲ್ಲ ಸರ್. ನೋಡೋಣ. ಹಲೋ ಡೈರೆಕ್ಟರ್ ಸರ್. ಇನ್ಸ್ಪೆಕ್ಟರ್, ಹ್ಯಾಪಿ ಆಗಿರಿ. ಕೂಲಾಗಿ ಕೆಲಸ ಮಾಡಿ. ಓಕೆ ಸರ್. ಶೂಟಿಂಗ್ ಮುಗಿಯೋವರೆಗೂ ನಾನು ಇಲ್ಲೇ ಇರ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ರೆಡಿ? ಫೀಲ್ಡ್ ಕ್ಲಿಯರ್ ಮಾಡಿ. ಯಾರದು? ಅಲ್ಲೋಡು. ಅಷ್ಟೇ ಡೈರೆಕ್ಟರ್, ಕ್ಲಿಯರ್ ಮಾಡಿ. ಶೂಟಿಂಗ್ ನಡೆಯಲ್ಲ. ಯಾಕ್ರು ಹಾಕಿ ನೋಡ್ತಾ ಇದ್ದೀರಾ? ಹೊಡೆ ಸಾಯಿಸ್ರು. ಮಾನ್ಯ ಜನಗಳೇ, ಅಣ್ಣಾ ಹಜಾರೆಯವರು ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಮಾಡುವುದಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಯಾವ ಸೀಮೆ ಬಾಡಿ ಬಿಲ್ಡರ್ಗಳು ನೀವೆಲ್ಲ? ದೇಶಕ್ಕೋಸ್ಕರ 70 ವರ್ಷ ವಯಸ್ಸಾದ್ರು ಉಪವಾಸ ಮಾಡಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವನ ಚೂ ಅಂದ, ಇವರೆಲ್ಲ ಓಡ್ ಬಂದ್ಬಿಟ್ರು. ನಾಚಿಕೆ ಆಗಲ್ಲ ನಿಮ್ಗೆಲ್ಲ? ಬಂದ್ರ ಸೇರ್ಕೊಳ್ರು, ದೇಶದ ಸೇವೆ ಮಾಡೋಣ ಬಂದ್ರು. ಬಾಸ್ ಹೇಳ್ತಾರದೆ ಕರೆಕ್ಟು. ಅಣ್ಣಾ ಹಜಾರೆ ಮ್ಯಾಟ್ರು. ಬಾಸ್ ಹೆಂಗ್ ಹೇಳ್ತಾರೆ ಹಂಗೆ ಕೇಳೋಣ. ಓಕೆ. ಅಣ್ಣಾ ಹಜಾರೆಗೆ, ಅಣ್ಣಾ ಹಜಾರೆಗೆ, ಏಯ್, ಯಾವ ಸೀಮೆ ಬಾಡಿ ಬಿಲ್ಡರ್ಗಳು? ಸುಮ್ನೆ ಎದೆ ನಿಗಿರ್ಸ್ಕೊಂಡು ನಿಂತಿದ್ದೀರಾ? ಎತ್ಕೊಳ್ರ ಬೋರ್ಡ್ಗಳನ್ನ, ಜೈ ಹಾಕ್ರೋ. ಜೈ ಇನ್ಸ್ಪೆಕ್ಟರ್, ಒಂದ್ ನಿಮಿಷ ಸರ್. ಜೈ ಜೈ ಸರ್, ಶೂಟಿಂಗ್ ಸಮಯದಲ್ಲಿ ಯಾರೋ ಒಬ್ಬ ಅಣ್ಣಾ ಹಜಾರೆ ಅಂತ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ಬಿಟ್ಟವನ್ ಸರ್. ಮೀಡಿಯಾದವ್ರು ಎಲ್ಲ ಸೇರ್ಕೊಂಡ್ಬಿಟ್ಟವ್ರು ಸರ್. ಈಗೇನ್ ಮಾಡ್ಬೇಕು ಸರ್? ಯಾರಿಗೆ ಸರ್? ಅವನ್ಗ? ರೇ,
ಹೋಗ್ರಿ ಮೊದ್ಲು ಅವ್ನಿಗೆ ಪ್ರೊಟೆಕ್ಷನ್ ಕೊಡೋಗ್ರಿ. ಅವನಿಗೆ ಪ್ರೊಟೆಕ್ಷನ್ ಏನ್ ಮಾತಾಡ್ತೀರಾ ಸರ್? ಸರ್ ದಯವಿಟ್ಟು ನೀವು ಶೂಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡು ಮನಗೋಗಿ. ಅವ್ನು ಮಾಡ್ತಿರೋದು ಉಪವಾಸ ಸತ್ಯಾಗ್ರಹ, ದೇಶದ ಕರಪ್ಷನ್ ವಿರುದ್ಧವಾಗಿ. ನಮ್ಮಿಂದ ಏನು ಮಾಡಕ್ಕಾಗಲ್ಲ. ದಯವಿಟ್ಟು ನೀವು ಆಕ್ಟಿಂಗು ಬೇಡ, ಏನು ಬೇಡ. ಏಯ್ ಕ್ಲಿಯರ್ ಮಾಡೋ ಬೇಗ ಅವ್ರನ್ನ. ನನ್ನ ಕ್ಯಾರೆಕ್ಟರ್ ಏನಂತ ಹೇಳಿ ಸರ್? चुप हाथी जगत पागल कहीं का, इससे करा लिया शूटिंग. चुप बदतमीज कहीं का. हट तू कर. ನಮ್ಮ ಭ್ರಷ್ಟಾಚಾರ ವಿರೋಧಿ ಚಳುವಳಿಗೆ ಪ್ರೋತ್ಸಾಹಿಸಿ ತಮ್ಮ ಚಿತ್ರೀಕರಣವನ್ನು ಸ್ಥಗಿತಗೊಳಿಸಿರುವ ನಿರ್ದೇಶಕ ಆರ್ಯನ್ ಅವರೇ, ನಾಯಕ ನಟಿ ಅವರ ಹೆಸರು ರಾಧಿಕಾ ಅವರೇ, ಮ್ಯಾನೇಜರ್ ಶಿವ ಅವರೇ, ಪ್ರೊಡ್ಯೂಸರ್ ಮಂಜಯ್ಯ ಅವರೇ, ಬನ್ನಿ ನಮ್ಮ ಚಳುವಳಿಯಲ್ಲಿ ನೀವು ಪಾಲ್ಗೊಳ್ಳಿ. ಬನ್ನಿ, ನೀವು ಬರ್ಲಿಲ್ಲ ಅಂದ್ರೆ ಸಿನಿಮಾ ಅವ್ರು ಸಪೋರ್ಟ್ ಮಾಡ್ತಿಲ್ಲ ಅನ್ಕೋತಾರೆ. ಬನ್ನಿ ಅಣ್ಣ ಹಜಾರೆಗೆ. ಎಲ್ಲಿಂದ ಬಂದ ಇವನು? ಎಕ್ಸ್ಕ್ಯೂಸ್ ಮಿ ಸರ್, ಜನ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾವ್ರೆ. ಮೀಡಿಯಾ ಬೇರೆ ಅದೇ, ನಾವೇನಾದ್ರು ಆಪೋಸಿಟ್ ಆದ್ರೆ ದೊಡ್ಡ ಇಶ್ಯೂ ಆಗ್ಬಿಡುತ್ತೆ ಸರ್. ಪಬ್ಲಿಸಿಟಿ ಆಗುತ್ತೆ, ನಡ್ರಿ ಸರ್. ಹೌದೌದು, ಒಂದ್ 10 ನಿಮಿಷ ಅಲ್ಲಿ ಕೂತ್ಕೊಂಡು ಸುಮ್ಮನೆ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಸಿನಿಮಾ ಮಾಡೋದಿದ್ದಿದೆ. ನೋಡ್ತಾವ್ರೆ, ಬನ್ನಿ ಅಣ್ಣ ಹಜಾರೆಗೆ. ನೀವೆಲ್ಲ ಕತ್ಲೇಲ್ ಫಿಲಂ ತೋರಿಸ್ತೀರಾ, ನಾವು ಬೆಳಕಲ್ಲೇ ಫಿಲಂ ತೋರಿಸ್ತೀವಿ, ಲೈವ್. ಅಣ್ಣ ಹಜಾರೆಗೆ. ಮೇಡಮ್, ಫಿಲಂ ಅಲ್ಲೆಲ್ಲ ನಿಮ್ಗೆ ಯಾರೋ ವಾಯ್ಸ್ ಕೊಟ್ಟಿರ್ತಾರೆ, ಇಲ್ಲಿ ನಿಮ್ ನಿಜವಾದ ವಾಯ್ಸ್ ಅಲ್ಲಿ ಒಂದ್ಸಲ ಜೈ ಹೇಳಿ ನೋಡೋಣ. ಅಣ್ಣ ಹಜಾರೆಗೆ, ಅಣ್ಣ ಹಜಾರೆಗೆ. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಸರ್ ಸರ್ ನಾನು ತುಂಬಾ ಭಯಸ್ತ ಸರ್. ಇನ್ಸ್ಪೆಕ್ಟರ್ ಬರ್ತಾರೆ. ಏನ್ ಸರ್ ಪೊಲೀಸ್ ಸ್ಟೇಷನ್ ಎಲ್ಲ ಹಿಂಗೆ ಎದುರಿಸ್ತಾರೆ? ನೀವು ನನ್ನ ಗಂಡನ ಬಗ್ಗೆ ವಕಾಲತ್ ವಹಿಸಿ ಮಾತಾಡಕ್ ನೀನೇ ಅವನು. ಈ ಪ್ರಪಂಚದಲ್ಲಿ ಗಂಡನೆಲ್ಲ ಕದ್ದು ಸೀಮೆನ ಸುಡಾಕ್ತೀನಿ. ಗಂಡನ ಪದ ಕೇಳ್ತಾ ಇದ್ದೀನಿ, ನನ್ನ ಮೈಯೆಲ್ಲ ಉದ್ದೋಗುತ್ತೆ. ಗಂಡನ ವಿಷಯ ಇಟ್ಕೊಂಡು ಅದೇ ಏನಪ್ಪ? ಯಾಕೆ ಮೇಡಮ್ ಪ್ರಪಂಚದಲ್ಲಿ ಮದ್ವೆ ಆದ್ಮೇಲೆ ಹೆಂಗಸರೆಲ್ಲ ಗಂಡಂದಿರನ್ನ ಇಷ್ಟೊಂದು ದ್ವೇಷಿಸೋದು? ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಪ್ಪ? ಏನು ಮಾಡೋದ್ ಬೇಡ ಮೇಡಮ್. ಪ್ರತಿ ಹೆಂಗಸರು ತಾಳ್ಮೆಯಿಂದ ಇರ್ಬೇಕು ಅಂದ್ರೆ ಪ್ರತಿದಿನ ಯೋಗಾಸನ ಮಾಡ್ಬೇಕು. ನಾನು ಏನ್ ಗೊತ್ತಾ ಸರ್ ಹೇಳೋದು? ಹಂಗಲ್ಲ ಸರ್, ನಾನು ಇವ್ರು ಗೊತ್ತಾಗಲ್ಲ ಬಿಡಿ ಮೇಡಮ್. ಹೆಂಗಸರುಗಳು ಮದ್ವೆ ಆದ್ಮೇಲೆ ಅಷ್ಟಾಂಗ ಯೋಗಗಳಲ್ಲಿ ಯೋಗಾಸನ, ಪ್ರಾಣಾಯಾಮ ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ತಾಳ್ಮೆ, ಶಾಂತಿ. ಹೆಂಗೋ ಬರುತ್ತೆ ಗಂಡನ್ ಕಟ್ಕೊಂಡ್ರೆ ನೆಮ್ಮದಿ. ನೀನ್ ಸುಮ್ನೆ ಬಿಡೋದಿಲ್ಲ. ನಾನು ಪ್ರಾಣಾಯಾಮ ಕಲಿಬೇಕೇನೋ? ನನ್ನ ಗಂಡನ ಬಗ್ಗೆ ವಕಾಲತ್ ವಹಿಸ್ತೇನೋ? ಇಲ್ಲ ಇಲ್ಲ ಅಕ್ಕ, ನೆಕ್ಸ್ಟ್ ಟೈಮ್ ಏನಾದ್ರು ವಕಾಲತ್ ವಹಿಸಿದ್ರೆ ಚಪ್ಪಲಿ ನೋಡಿ. ಒಂದ್ಸಲ ಏನಾದ್ರು ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನೆ ಬಿಡೋದಿಲ್ಲ. ನಾನ್ ಲೇಡಿ ಪೊಲೀಸ್ ಕಣೋ, ಲೇಡಿ ಪೊಲೀಸ್. ಮದ್ವೆ ಆದ್ಮೇಲೆ ಗಂಡಂದಿರ್ ಯಾಕೆ ಬಾಂಡ್ಲಿ ಆಗ್ತಾರಂತ ಈಗ ಗೊತ್ತಾಯ್ತು. ಹಲೋ ಬಾಸ್. ಹೇಯ್, ನೀನ್ ಇನ್ನ ಇಲ್ಲೇ ಇದ್ದೀಯನ ಅವತ್ತಿಂದ? ವೆಲ್ಕಮ್ ಬಾಸ್. ಅವತ್ತಿಂದ ಪೊಲೀಸ್ ಸ್ಟೇಷನ್ ಬಿಟ್ಟು ಹೋಗಿಲ್ವಾ? ನೋ ಬಾಸ್. ಇಂಗ್ಲಿಷ್ ಮಾತಾಡ್ತಿಲ್ಲ, ಕೆಲ್ಸಕ್ಕೆ ಸೇರ್ಕೋ. ಐ ಆಮ್ ನಾಟ್ ಇಂಟ್ರೆಸ್ಟ್ ಬಾಸ್. ಯು ಹ್ಯಾವ್ ಟೀ. ಬೇಡ ಬೇಡ, ನಾನು ಸ್ಟೇಷನ್ ಟೀ ಕುಡಿಯಲ್ಲ. ಯು ಹ್ಯಾವ್ ಇಟ್. ಬೇಡ ಬೇಡ ಬೇಡ. Have it, man. ಟೀ ಕುಡಿದ್ರೆ ಹೊಡಿತಾರೋ? Tension. Come on, you have it. ಮುನಿಯ ಮುನ್ಶಾಪ್ ಟೀ. ಬಲವಂತ. Drink. ಏ ಕೋಲ್ಡ್ ಟೀ ಸ್ಪೀಡ್ ಆಗಿ ಕುಡಿಬೇಡವೋ ಬಾಸ್. ಹೊಡಿತಾರ ಕಣೋ. ಸರ್ ಟೀ ಕುಡಿಯಲ್ಲ ಸರ್. ನೋಡು ಮೆಸೇಜ್ ಕೊಟ್ಬಿಟ್ಟ ಕಣೋ ಪೊಲೀಸ್ಗೆ. ಬಂದು ಹೊಡಿತಾರೆ, ನಾಯಿ ಹೊಡೆದಂಗ್ ಹೊಡಿತಾರೆ. ಅಪ್ಪ ನಾನ್ ಸೇಫ್ ಅಪ್ಪ. ಸರ್ ನಾನಲ್ಲ ಸರ್, ನನ್ ಟೀ ಇನ್ನ ಕುಡ್ದಿಲ್ಲ, ಇಲ್ಲೇ ಇದೆ ನೋಡಿ. ಕಾಲೇ ಕ್ಲಾಸ್ ಇಟ್ಕೊಂಡಿದ್ಯಾ? ರಿವೆಂಜ್. ಇವ್ರ ಸರ್, ಇವ್ರದ್ದು ಟೀ ಖಾಲಿ. ಸೇಮ್ ಟೀ. ಕರ್ಕೊಂಡೋಗಿ ಸರ್, ಕರ್ಕೊಂಡೋಗಿ. ಹಾಕೊಂಡು ರುಬ್ಬಿ, ನನಗೆ ಬಹಳ ದೊಡ್ಡ ಸ್ಟುಡಿಯೋ, ಇಲ್ಲಿ ಯಾರು ಒಳಗ್ ಬಿಡಕ್ಕಿಲ್ಲ. ನಾನೇನೋ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಒಳಗ್ ಬಿಡ್ತಾ ಇರೋದಷ್ಟೇ. ರೆಡಿ ಇದರ್. ए सरकार सरकार देखने के लिए पार्लियामेंट जाओ. अमिताभ सरकार. अमिताभ सरकार इधर क्यों है? चलो अल्लाह सर, चलो कोई भी नहीं इधर. चलो चलो कोई भी नहीं. चलो इधर के ಯಾವ ಸಿಮೆ ಮ್ಯಾನೇಜರ್ ನೀನು ಕತ್ತಿಡ್ತಳದ್ನಲ್ಲೋ ನಾನ? ನಿನ್ನೆ ಬಾರೆ ಬೆಂಗಳೂರು ಪಾರ್ಟಿ ತಾನೆ. ಐಡಿ ನಂಬರ್ ಶಿವು. ನಾನೇ ಶಿವು ಫೋನ್ ಮಾಡಿದ್ದು. ಸರ್ಕಾರ ಸರ್ಕಾರ ಬನ್ನಿ ಚೆಕ್ ಕರೋ.
ಅಪ್ಪನ್ ಚೆಕ್ ಮಾಡೋದು ಚೆಕ್ ಮಾಡ್ತಾವನೆ. कंफर्म सरकार. तुझे कैसे मालूम? उसके हार्ट बीट को देख के. आए यही चीज हम समझते हैं. ಯಾಕೆ ರಕ್ತದಲ್ಲಿ ಕೈ ತೊಳಿತಾವ್ರೆ? ರಕ್ತ ಹೋಗಿರೋ ಕೈನ ತೊಳಿತಾವ್ರೆ ಕಣೋ. ಅವ್ರ ಹತ್ರ ಬತ್ತಿದಂಗೆ ಬೊಕ್ಕೆ ಕೊಟ್ಬಿಡು. ನಮಸ್ಕಾರ ಅಜ್ಜಿ. ಇವ್ರು ಕೃಷ್ಣ ಅಂತ ರಾಧಿ. ನಿಮ್ಗೆ ಬೊಕ್ಕೆ. आए हमारे लिए बुके लेके आए. खाने को कुछ नहीं. ನೀವು ದಿಢೀರನ್ ತಿನ್ನಕ್ ಕೇಳ್ತೀರ ಅಂತ ಗೊತ್ತಿರಲಿಲ್ಲ. ನೆಕ್ಸ್ಟ್ ಟೈಮ್ ತರ್ತೀವಿ ಸರ್ಕಾರ. सरकार जी वो क्या ಹೇಳಿ. इंडिया का हमको सारा भाषा आता है, इसलिए हमको लोग सरकार बोलते हैं. तगड़ी. शाम को एक रिसेप्शन है, पकड़ ले. अब बताओ तुम्हारा प्रॉब्लम क्या है? ನಾನು ರಾಧಿಕಾ ಅನ್ನೋ ಹುಡುಗಿನ ಲವ್ ಮಾಡಿ ಅವನ್ನೇ ಮದ್ವೆನೂ ಆದ್ರೆ. ದಯವಿಟ್ಟು ನನ್ನ ಹೆಂಡತಿ ನನ್ಗೆ ಹುಡ್ಕೊಡಿ ಸರ್ಕಾರ. ದಯವಿಟ್ಟು ನಿಮಗೆ ಪುಣ್ಯ ಬರುತ್ತೆ. इस दुनिया में दो चीजें हमको बिल्कुल अच्छा नहीं लगता है. एक तो आंखों में पानी आना, दूसरा नल में पानी नहीं आए. आए जी आ जाओ. दाऊद को फोन करो, शकील को फोन करो, राजन को फोन करो, लादन को एसएमएस करो. ಹಲೋ ದಾವೂದ್ ಭಾಯ್. ಛೋಟಾ ಶಕೀಲು, ದಾವೂದ್ ಎಲ್ಲರಿಗೂ ಫೋನ್ ಮಾಡ್ತಾರೆ. ನಮ್ ಕೆಲ್ಸ ಆಗತ್ ಕಣ. ತುಂಬಾ ಥ್ಯಾಂಕ್ಸ್ ಕಣ. सरकार बैठा लिस्ट. हाँ दे दे, सब जाके दे दे. बाटा की लिस्ट बाद में दे, पहले हमको भूख लगा है. खाना खिलाओ हमको, खाना खिलाओ. अरे ये साउथ से आया है, इसके पास बहुत पैसा है. ಸರ್ಕಾರ ಬರೀ ಊಟ ತಿಂಡಿ ಬಗ್ಗೆನೇ ಮಾತಾಡ್ತಾವ್ರಲ್ಲೋ. ಮತ್ತೆ ಊಟ ಮಾಡದೆ ಮಾಡ್ತಾರ. ಪಾಪ ಶುಗರ್ ಇರ್ಬೇಕು, ಅದಕ್ಕೆ ಇಷ್ಟೊಂದು ಅಶ್ವು. ಸುಮ್ನಿರು. दाऊद, राजन, शकील, लादन. पैसा है ना तेरा पास? है ना ये लोग. पैसा कौन देगा? ये लोग देगा. पक्का देगा? अरे माई कसम देगा यार. कैसी बात कर दी तुमने. हमको भूख लगा, हमको खाना खाने. तो यहाँ से निकलो, तो पत्नी गली से निकल 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 निकल. ದಾನ್ಗಳನ್ನ ಕರೀತಾರಿಂದ ಸಪ್ಲೈಯರ್ ಕರೀತಾವ್ರೆ. ನನಗೂ ಈಗಲೇ ಅಲ್ವೇನೋ ಗೊತ್ತಾಯ್ತಿರೋದು. ಅನ್ನ ರಸ ಕಾಣ್ದಿರೋ ತರ ಆಡ್ತಾವ್ರಲ್ಲ ಸರ್ಕಾರು. क्या कर रहा है? खाना दे रहा यार. आए अपने तुझे तो खाना नहीं खाया, आपको ऐसा कर रहा है यार. बहुत बढ़िया, बहुत बढ़िया, बहुत भाई. हाँ भैया दे दो, बिल दे दो. हेलो बिल. सरकार फुल बहुत अमाउंट खुश सेटल हुआ. करा. पान बीड़ा मिल जाए तो मजा आ जाए जिंदगी का. ले जाओ भैया, मजा आया जिंदगी का. 2 लीटर की पेप्सी देना भैया. हाँ नानी वाटक्किಲ್ಲ. टाइम प्लीज. ये साले धोखा देने का आदत हो गए तुम लोग. ये क्या कर रहा भाई? ले पकड़ पकड़. अबे क्या कर रही है? ನಾವೇ ವಾಟಕ್ಕಿಲ್ಲಪ್ಪ. नाटक बंद कर. चुपचाप बिल जमा कर दे, वरना नाटक. चलो, सरकार को गुस्सा आया, तुम गया काम से. हमारी पेप्सी पार्सल कर दो, गाड़ी में पियेंगे. चलो. ನೋಡಿ ಇದಕ್ಕೆ ಇಷ್ಟೊಂದು ದುಡ್ಡು ಕಟ್ಬೇಕೇನೋ. ಹಾಳಾಗೋಲಿ ಕೊಟ್ಬಿಡು. ರಾಧಿಕ ನೋಡಿ ಕೊಡ್ತಾರೆ. बिल पे करके जल्दी आ. जल्दी. क्या है? अरे तुमको हिंदी आता है? हाँ हमको हिंदी भी आता है, सब समझता है. हम नहीं आता है. देखो भाई साहब, तुमको अंबिका चाहिए कि नहीं चाहिए? अंबिका या बोलो? अंबिका नहीं चाहिए. नहीं.
राधिका राधिका चाहिए कि नहीं चाहिए? राधिका को खुद ढूंढूंगा, तुम जाओ। अरे भाई साहब कैसी बात कर रहे हैं? राधिका हमारी बहन जैसी है, हम तो कहीं से भी ढूंढ निकालेंगे। हम आपके देखो ऐसी बात नहीं कि हम आपके ಖರ್ಚು ಮಾಡಿಸ್ಬಿಡ್ತಾರೋ ಬೇಡ ಕಣೋ, ಹೋಗ್ಬಿಡೋದು ಬಾರೋ. ಸಾಹಸ ಸರಿ ಇಲ್ಲ ಕಣೋ. ये है मुंबई मेरी जान, अरे हम है बनारस के भैया, मेरे भैया, जिसको भी चाहे न चाहता है, हम तेरे दीवाने। बाल का को पकड़ ला भाई, हाथ में आ जाएगा यार। यहाँ पर साउथ का इडली सांभर मिलता है, तुमको खाने का है क्या? ಅಯ್ಯೋ ನಂಗೆ ತಿನ್ನದ್ ಬೇಡ, ರಾಧಿಕಾ ಚಾಹಿಯೇ. वो देखो वो शाहरुख खान रहता है, उधर अक्षय कुमार रहता है। वो देखो बोर्ड पे मैं अमिताभ बच्चन खड़ा हूँ। हाँ मैं अमिताभ बच्चन। ನೀನ್ ಅಮಿತಾಬ್ ಬಚ್ಚನ್? हाँ मैं अमिताभ बच्चन। ಏ ಯಾರು ಅವ್ರ ಫ್ಯಾನ್ಸ್ ಕೇಳಿಸ್ಕೊಂಡ್ರೆ ಒಡೆದ್ ಸಾಯಿಸ್ಬಿಡ್ತಾರೆ. ಎಲ್ಲಿಗೆ ಸುತ್ತಿಸ್ತಾ ಇದ್ದಿಂಗೆ? अरे तुमको मुंबई घूम करके राधिका को ढूंढने का है ना? ಅಯ್ಯೋ ರಾಧಿಕಾ ಬೇಡ, ಅಟ್ಲೀಸ್ಟ್ ಒಂದ್ ಸ್ವಾಮೀಜಿ ಅಡ್ರೆಸ್ ಹೇಳ. अरे यार कभी राधिका कभी स्वामी जी यार तुम ನೋಡಿ ಇವರೇ ಸ್ವಾಮೀಜಿ, ಗೊತ್ತಾ? ऐसा क्या? साउथ से ಬಾಯಿ ಮುಚ್ಕೊಂಡು ಗಾಡಿ ಓಡಿಸ್ಕೊಂಡು ನಡ್ರಿ ಆಶ್ರಮದ ಹತ್ರ. ಮೊದ್ಲು ಹೋಗಿ ಸೇರ್ಕೊಳ್ಳವ. ಈಗೇನಾಯ್ತು? ಏನಾಯ್ತು? अरे क्या हुआ? बंद हो गया साहब, पेट्रोल खलास हुआ लगता है। अरे यार तुम भी कमाल करते हो। चलो भाई चलो उतरो, धक्का लगाओ, चलो चलो उतरो। ಎಲ್ಲಿ ಪೆಟ್ರೋಲ್ ಬಂಕ್ ವರ್ಗು? अरे हाँ यार उतरो यार, पास में ही है यार, उतरो चलो। पीड़े सब लोग धक्का लगाओ, चलो चलो उतरो। हाँ जोर लगा के भाई साहब मेरी बात तो सुनो, देखो शांति रखो भाई, देखो पैसा कट जाएगा। टेंशन नहीं लेगा। देखो भाई साहब मेरे पास साउथ का बहुत बड़ा बकरा आया है, मैं तुमको उससे पैसे दिला देता हूँ। किधर है वो के सामने। ಏಯ್ ನಾವು ಬಕ್ರ ಅನ್ಬಿಟ್ಟು ನಮ್ಮನ್ನ ತೋರಿಸ್ತಾವನೆ. ಹಿಡ್ಕೊಂಡ್ರೆ ಇರೋ ಬರೋ ದುಡ್ಡು ಕಿತ್ಕೊಂತಾರೆ. ಎಸ್ಕೇಪ್ पैसा दे रहा, कहाँ जा रहे हो? वो तो गया। गया? वो भी चला गया, ये लोग भी चले गए। अब तुम मुझको बताओ कि करने का क्या है? मारने का है तेरे को। मारने का है तो मारो। अबे ये साउथ का भैया नाटक करके गायब हो गया, हम भी स्केप हो जाते हैं भाई।